Yes. Let's see the consequences during the puberty change, pubertal changes itself. We have already seen some of the studies. ಕೆಲವೊಂದೊಂದು ಅಧ್ಯಯನಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ಏನೆಲ್ಲ ಸಮಸ್ಯೆಗಳು ಆಗ್ತದೆ, ಎದುರಾಗ್ತದೆ, ಯಾವುದೆಲ್ಲ ತೊಂದರೆಗಳು ಪ್ರಬುದ್ಧಾವಸ್ಥೆಯಲ್ಲಿ ಅಥವಾ ಪ್ರೌಢಾವಸ್ಥೆಯಲ್ಲಿ ಆಗ್ತದೆ ಅಂತ ನೋಡಿದೆವು. ಲೆಟ್ಸ್ ಸಿ ದ ಇಮೋಷನಲ್ ಚೇಂಜಸ್ ಅಂದ್ರೆ ಭಾವನಾತ್ಮಕ ಬದಲಾವಣೆಗಳು ಏನೆಲ್ಲ ಆಗ್ತದೆ ನೋಡುವ. See, one by one I have mentioned in a detailed manner. In the next slide, I am going to mention it. I am going to explain it. Sudden mood changes. ಭಾವನಾತ್ಮಕವಾಗಿ ಸಡನ್ ಆಗಿ ಕೂಡಲೇ ಬದಲಾಗುವುದು ಭಾವನಾತ್ಮಕವಾಗಿ. ಮೋರ್ ಕನ್ಸರ್ನ್ಡ್ ಅಬೌಟ್ ದೇರ್ ಅಪಿಯರೆನ್ಸ್. ಬ್ಯೂಟಿ ಕಾನ್ಶಿಯಸ್, ಸೌಂದರ್ಯ ಪ್ರಜ್ಞರಾಗ್ತಾರೆ. ಅವರ ದೈಹಿಕ ಆಂಗಿಕದ ಬಗೆಗೆ ತುಂಬಾ ಗಮನ ಕೊಡ್ತಾರೆ. ಅದರ ಬಗೆಗೇನೆ ಹೆಚ್ಚು ಆಸಕ್ತಿ ತೋರಿಸ್ತಾರೆ. ಮೋರ್ ಅವೇರ್ ಆಫ್ ವಾಟ್ ಅದರ್ಸ್ ಮೈಟ್ ಥಿಂಕ್. ಬೇರೆಯವ್ರು ಏನು ತಿಳ್ಕೊಳ್ತಾರೆ ಅಂತ ಹೇಳೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಹ್ಯಾವ್ ಅ ಕ್ರಶ್ ಆರ್ ಅಟ್ರಾಕ್ಷನ್. ಅಟ್ರಾಕ್ಷನ್ ಅಥವಾ ಕ್ರಶ್ ಅಂದ್ರೆ ಆಕರ್ಷಣೆಗೆ ಒಳಗಾಗುವುದು. ಅಟ್ರಾಕ್ಷನ್ ಆರ್ ಕ್ರಶ್ ಟುವರ್ಡ್ಸ್ ದಿ ಅಪೋಸಿಟ್ ಸೆಕ್ಸ್ ಅಂದ್ರೆ ವಿರುದ್ಧ ಲಿಂಗದವರ ಜೊತೆಗೆ ಆಕರ್ಷಣೆಗೆ ಒಳಗಾಗ್ತಾರೆ. ಫೀಲ್ ಮೋರ್ ಸ್ಟ್ರೆಸ್ ಆರ್ ಆಂಗ್ಸೈಟಿ. ಪ್ರತಿಫಲನಕ್ಕೊಳಗಾಗೋದು ಜಾಸ್ತಿ, ಗಾಬರಿಯೂ ಆಗೋದು ಜಾಸ್ತಿ. ವಾಂಟ್ ಟು ಟ್ರೈ ನ್ಯೂ ಆಕ್ಟಿವಿಟೀಸ್. ಹೊಸದಾದಂಥ ಎಕ್ಸ್ಪರಿಮೆಂಟ್ ಅಥವಾ ಚಟುವಟಿಕೆಯನ್ನು ಪ್ರಯತ್ನ ಪಡ್ತಾರೆ ಮಾಡಲಿಕ್ಕೆ. ದೇ ಆರ್ ಮೋರ್ ಎಂಥೂಸಿಯಾಸ್ಟಿಕ್ ಟು ಡೂ ದಿ ನ್ಯೂ ಆಕ್ಟಿವಿಟೀಸ್. ಕುತೂಹಲ ಜಾಸ್ತಿ ಆಗ್ತದೆ. ಸ್ಟಾರ್ಟ್ ಟು ವಂಡರ್ ಹೂ ಆಮ್ ಐ. ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗ್ತದೆ. ಯಾರು ನಾನು, ಅವರು ಆ ಆ ಇದೊಂದು ನಾನು ಯಾರು, ವಾಟ್ ಡು ಐ ಲೈಕ್ ಟು ಡೂ, ನಾನು ಏನು ಮಾಡಬೇಕು ಅಂತ ಹೇಳುವಂಥ ಗೊಂದಲ ಆಗ್ತದೆ. ಲೆಟ್ಸ್ ಸಿ ಒನ್ ಬೈ ಒನ್ ಏನೆಲ್ಲ ಭಾವನಾತ್ಮಕತೆ ಅಂತ, ಭಾವನಾತ್ಮಕ ಬದಲಾವಣೆಗಳು. ಲೆಟ್ಸ್ ಸಿ ಒನ್, ದ ಸಡನ್ ಮೂಡ್ ಚೇಂಜಸ್. ಕೂಡಲೇ ಭಾವನಾತ್ಮಕತೆ ಭಾವನೆಗಳಲ್ಲಿ ಬದಲಾವಣೆ. ಸಮಟೈಮ್ಸ್ ದೇ ಫೀಲ್ ಹ್ಯಾಪಿ ಫಾರ್ 1 minute, ಅಟ್ ದ ಸೇಮ್ ಟೈಮ್ಸ್ ಬೀಯಿಂಗ್ ಇನ್ ಟೀಯರ್ಸ್ ಇನ್ ದ ನೆಕ್ಸ್ಟ್ ಮೂಮೆಂಟ್. ನೋಡಿ, ಕೆಲವು ಸಲ 1 ನಿಮಿಷಕ್ಕೆ ಖುಷಿಯಾಗಿರ್ತಾರೆ, ಇದ್ದಕ್ಕಿದ್ದಾಗೆ ಅಟ್ ದ ಸೇಮ್ ಮೂಮೆಂಟ್ ಇನ್ ದ ನೆಕ್ಸ್ಟ್ ಮೂಮೆಂಟ್ ದೇ ಸ್ಟಾರ್ಟ್ ಟು ಕ್ರೈ ಆರ್ ದೇ ಸ್ಟಾರ್ಟ್ ಟೀಯರ್ಸ್ ವಿ ಕ್ಯಾನ್ ಸಿ ಇನ್ ದೇರ್ ಐಸ್. ಕೂಡಲೇ ಅಳುವುದನ್ನು ನೋಡ್ತೇವೆ ನಾವು. ಇದು ನಗ್ತಾರೆ, ಅಳುತ್ತಾರೆ, ಆ ತರದ ಭಾವನೆಗಳ ಬದಲಾವಣೆ ಆಗ್ತದೆ. ಸೊ ಇನ್ ದಿಸ್ ಕೈಂಡ್ಸ್ ಆಫ್ ಮೂಡ್ ಸ್ವಿಂಗ್ಸ್ ವಿ ಕ್ಯಾನ್ ಸಿ ಇನ್ ದಿ puberty people, puberty children, puberty. Then sometimes for no apparent reason, without a reason, they are going to cry or they are going to laugh, or they are feeling like a pleasant feelings they are showing ವಿತೌಟ್ ಅಪಾರೆಂಟ್ ರೀಸನ್. ಯಾವುದೇ ಸ್ಪಷ್ಟವಾದ ಕಾರಣ ಇಲ್ಲದೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಯಾವುದೇ ಕಾರಣ, ಯಾರು ಬೈಯದಿದ್ರು, ಇವೊಂದು ನೋಬಡಿ ಇಸ್ ಸ್ಕೋಲ್ಡಿಂಗ್ ದೆಮ್, ದೇ ಸ್ಟಾರ್ಟ್ ಟು ಕ್ರೈ. ಯಾರು ಬೈಯದೇ ಹೋದ್ರು ಅಳುತ್ತಾರೆ. isn't at all unusual during puberty. It is not unusual. ಇದು ಅನ್ಯೂಶುವಲ್ ಅಂತಲ್ಲ, ಇದೊಂದು ಅಸ್ಪಷ್ಟವಾದದ್ದು ಅಥವಾ ತೊಂದರೆ ಅಂತಲ್ಲ, ಇದು ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ಇರುವಂಥದ್ದು. It is common during this puberty age. So then hormonal influence how you feel during puberty. Hormonal also influences. See, hormones plays more important role during the puberty. Because of that hormonal changes, these are all the changes happens during the puberty. ಅಂತಸ್ರಾವಗಳು ಮುಖ್ಯವಾಗಿ ಪರಿಣಾಮ ಬೀರ್ತದೆ. ಅದರಿಂದಾಗಿ ಅಂತಸ್ರಾವಗಳು ಭಾವನೆಗಳ ಮೇಲೆ ಪರಿಣಾಮ ಬೀರುವುದು ಈ ಪ್ರೌಢಾವಸ್ಥೆಯಲ್ಲಿ ಅತಿ ಹೆಚ್ಚು. ಸೊ ಹಾರ್ಮೋನ್ಸ್ ರೋಲ್ ಇಸ್ ಮೇನ್ ಇಂಪಾರ್ಟೆಂಟ್. ಹೌ ಯು ಫೀಲ್, ಸೊ ಇಟ್ ಇನ್ಫ್ಲುಯೆನ್ಸಸ್ ಆನ್ ಯುವರ್, ಇಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ಯುವರ್ ಫೀಲಿಂಗ್ಸ್. ಇದು ಕೂಡ ನಿಮ್ಮ ಭಾವನೆಯ ಮೇಲೆ ಪರಿಣಾಮ ಬೀರ್ತದೆ. ಅಂಡ್ ಮೋಸ್ಟ್ ಪೀಪಲ್ ವಿಲ್ ಎಕ್ಸ್ಪೀರಿಯನ್ಸ್ ಹಾರ್ಮೋನಲ್ ಚೇಂಜಸ್ ಆಸ್ ದೇ ಗ್ರೋ. ಮೋಸ್ಟ್ ಪೀಪಲ್ ವಿಲ್ ಎಕ್ಸ್ಪೀರಿಯನ್ಸ್ ಹಾರ್ಮೋನಲ್ ಚೇಂಜಸ್ ಆಸ್ ದೇ ಗ್ರೋ. ಅಂದ್ರೆ ಎಕ್ಸ್ಪೀರಿಯನ್ಸ್, ಅವರಿಗೆ ಅನುಭವ ಆಗ್ತದೆ, ಅಂತಸ್ರಾವದಲ್ಲಿ ಬದಲಾವಣೆಗಳು ಆಗೋದು ಗೊತ್ತಾಗ್ತದೆ. ಅವರು ಬೆಳೀತಾ ಹೋದಾಗೆ ಅಂತಸ್ರಾವದಲ್ಲಿ ಅಥವಾ ಹಾರ್ಮೋನಿನ ಬದಲಾವಣೆಗಳು ಆಗೋದು ಗೊತ್ತಾಗ್ತದೆ. ದೇ ವಿಲ್ ಫೀಲ್. ನೆಕ್ಸ್ಟ್ ಒನ್, ಸಿ ಮೋರ್ ಕನ್ಸರ್ನ್ ಅಬೌಟ್ ದೇರ್ ಅಪಿಯರೆನ್ಸ್, ಎಸ್ಪೆಷಲಿ ದೇರ್ ಅಪಿಯರೆನ್ಸ್ ಇನ್ ದ ಸೆನ್ಸ್ ಫಿಸಿಕಲ್ ಅಪಿಯರೆನ್ಸ್. ಅವರು ಹೇಗೆ ಕಾಣ್ತಾರೆ, ಅವರ ದೈಹಿಕ ಆಂಗಿಕ ಮತ್ತು ಸೌಂದರ್ಯದ ಬಗೆಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ. ಅಂಡ್ ಮತ್ತು ಅದರ ಬಗೆಗೆ ಜಾಸ್ತಿ ವರಿ ಸಹ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಅಂಡ್ ಅವೇರ್ ಆಫ್ ವಾಟ್ ಅದರ್ಸ್ ಮೈಟ್ ಥಿಂಕ್. ಅವೇರ್ ಆಫ್ ವಾಟ್ ಅದರ್ಸ್ ಮೈಟ್ ಥಿಂಕ್ ಇನ್ ದ ಸೆನ್ಸ್, ಏನು ಬೇರೆಯವರು ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ, ಏನು ಯೋಚಿಸ್ತಾರೆ ಅಂತ ಹೇಳುವುದರ ಬಗ್ಗೆ ಆಲೋಚನೆ ಜಾಸ್ತಿ. ದೇ ವಿಲ್ ಥಿಂಕ್ ಇನ್ ಅ ನೆಗೆಟಿವ್ ವೇ, ವಾಟ್ ಅದರ್ಸ್ ವಿಲ್ ಥಿಂಕ್ ಅಬೌಟ್ ದೆಮ್. ಸೊ ದೇ ಸ್ಟಾರ್ಟಿಂಗ್ ಟು ವರಿ.
ಇದು ಅವರಿಗೆ ಒಳಗ್ ಮಾಡ್ತದೆ. ಇಟ್ಸ್ ಮೋರ್ ಕಾಮನ್ ಟು ವಾಂಟ್ ಟು ಸ್ಪೆಂಡ್ ಮೋರ್ ಟೈಮ್ ಇನ್ ಫ್ರಂಟ್ ಆಫ್ ದ ಮಿರರ್ ಗೆಟಿಂಗ್ ರೆಡಿ ಫಾರ್ ಸ್ಕೂಲ್. When they are going for a school, they want to become a more because they are more concerning about their beauty consciousness and physical appearances, start to spend more time in front of the mirror itself, about correcting their dressing, correcting their hairstyle, makeup, in the sense of facial makeup, ಅಂದ್ರೆ ಮುಖದ ಪೌಡರ್ ಸರಿಯಾಗಿದೆಯಾ, ಅಂದ್ರೆ ಸೌಂದರ್ಯದ ಬಗೆಗೆ ನೋಡ್ಲಿಕ್ಕೆ ಕನ್ನಡಿಯ ಮುಂದೆ ಹೆಚ್ಚು ಸಮಯವನ್ನು ಕಳೀತಾರೆ. ಅವರ ದೇಹದ ರಚನೆ ಆಗಿರ್ಬೋದು, ಅವರ ಡ್ರೆಸ್, ಅವರ ಹಾಕಿಕೊಂಡ ಉಡುಗೆ ತೊಡುಗೆ ಸರಿ ಇದೆ ಎಂಬುದನ್ನು ನೋಡ್ತಾರೆ. ಸೊ ಆರ್ ಪಿಕ್ಕಿಂಗ್ ಔಟ್ ವಾಟ್ ಕ್ಲೋಸ್ ಟು ವೇರ್, ಯಾವ ಡ್ರೆಸ್ ಹಾಕ್ಲಿ. ದೇ ಆರ್ ಥಿಂಕಿಂಗ್, ಸ್ಪೆಂಡಿಂಗ್ ಮೋರ್ ಟೈಮ್ ಟು ಥಿಂಕ್ ವಾಟ್ ಕೈಂಡ್ ಆಫ್ ಕ್ಲೋತ್ಸ್ ಐ ಹ್ಯಾವ್ ಟು ವೇರ್ ಟುಡೇ. ನಾನು ಯಾವ ತರದ ಬಟ್ಟೆ ಇವತ್ತು ಹಾಕ್ಲಿ ಅಂತ ಹೇಳೋದಕ್ಕೆ ಯೋಚನೆ ಮಾಡ್ತಾರೆ. ದೆನ್ ಸಮಟೈಮ್ಸ್ ಪೀಪಲ್ ವಾಂಟ್ ಟು ಲುಕ್ ಲೈಕ್ ಪೀಪಲ್ ಅಂಡ್ ಸೆಲೆಬ್ರಿಟೀಸ್ ದೇ ಸಿ ಇನ್ ದ ಮೀಡಿಯಾ. Yes, once they see in the media, they will get more motivation and more attractive towards the media people or towards the celebrities, whom they like more. So they want to look like them. ಯಾರು ಅವರು ಟಿವಿಯಲ್ಲಿ ನೋಡುವಂಥದ್ದಾಗಿರ್ಬೋದು, ಮಾಧ್ಯಮದಲ್ಲಿ ನೋಡುವಂತಹ ಯಾವುದೇ ಒಬ್ಬ ಆಕ್ಟರ್, ಯಾವುದೇ ಒಬ್ಬ ಸಿನಿಮಾ ನಟರು ಆಗಿರ್ಬೋದು, ಅಥವಾ ಇಷ್ಟಪಡುವವರಾಗಿರ್ಬೋದು, ಜಾಹೀರಾತಿನಲ್ಲಿ ನೋಡುವಂಥದ್ದಾಗಿರ್ಬೋದು, ಅವರಂತೆ ಕಾಣಲಿಕ್ಕೆ ಅವರು ಇಷ್ಟಪಡ್ತಾರೆ. ಮತ್ತು ಅವರಂತೆ ಕಾಣಲಿಕ್ಕೆ ಇಷ್ಟಪಡುವುದಲ್ಲದೆ ಅವರಂತೆ ಕಾಣಲಿಕ್ಕೆ ಅದೇ ತರದ ರೀತಿಯಲ್ಲಿ ಅವರು ಏನು ರೆಡಿ ಆಗಲಿಕ್ಕೆ ನೋಡ್ತಾರೆ. ಅದೇ ತರದ ರೀತಿಯಲ್ಲಿ ದೇ ವಾಂಟ್ ಟು ಲುಕ್ ಲೈಕ್, ಅವರ ರೀತಿಯಲ್ಲಿ ಕಾಣಲಿಕ್ಕೆ ಇಚ್ಛೆ ಬಯಸ್ತಾರೆ. ಮತ್ತೆ ಅವರಂತೆ ಕಾಣಲಿಕ್ಕೆ ಅದೇ ರೀತಿಯಲ್ಲಿ ಮೇಕಪ್ ಅಂದ್ರೆ ಸೌಂದರ್ಯದಲ್ಲಿ ಕೂಡ ಮಗ್ನರಾಗ್ತಾರೆ. Then have crushes and attractions. You may laugh at this. Yes, every person will have a crush and attractions during this time. But some persons will succeed in avoiding the crushes. So they will not do this crushes, even though the crushes happens. If they will get a proper guidance from the parents, they will stop the crushes there itself, and they will give more importance to their studies as well as to their parents, and involving themselves with their parents. ಕೆಲವು ಕ್ರಷಸ್ ಅಂದ್ರೆ ಆಕರ್ಷಣೆಗೊಳಗಾಗುವುದು ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ಇರ್ತದೆ. ಆದರೆ ವಯಸ್ಸಿನಲ್ಲಿ ಇರಬೇಕಾದ್ರೆ ಇದೇ ತುಂಬಾ ಮುಂದುವರೆದ್ರೆ ದಟ್ ವಿಲ್ ಲೀಡ್ಸ್ ಟು ಬ್ಯಾಡ್ ಹ್ಯಾಬಿಟ್ಸ್. ಇಫ್ ದ crushes moves and crushes continues, it will moves to the bad habits or bad kinds of behaviors. They may show love kinds of, or running away from the home, or not even listening to the parents. ತಂದೆ ತಾಯಿಗಳ ಮಾತು ಕೇಳದೇ ಇರುವುದು, ಅಥವಾ ಮನೆ ಬಿಟ್ಟು ಓಡಿ ಹೋಗುವುದು, ಈ ತರದ್ದು ಏನಾದ್ರು ಮಾಡ್ತಾರೆ. ಇಫ್ ದಿ ಸೇಮ್ ಟೈಮ್ ಯಾವಾಗ ಅವರು ಆಕರ್ಷಣೆಗೊಳಗಾಗ್ತಾರೆ, ಆವಾಗ ತಂದೆ ತಾಯಿಗಳ ಮಾರ್ಗದರ್ಶನ ಸೂಕ್ತ ರೀತಿಯಲ್ಲಿ ಸಿಕ್ಕಿದ್ರೆ ಅವರು ಇದೆಲ್ಲವನ್ನು ಕ್ರಷಸ್ ಇಂದ, ಯಾವುದೇ ಆಕರ್ಷಣೆಯಿಂದ ಎಲ್ಲದರಿಂದ ದೂರ ಇರ್ತಾರೆ. ಅವರು ಅವರ ವಿದ್ಯಾಭ್ಯಾಸದ ಕಡೆಗೆ ಮತ್ತು ತಂದೆ ತಾಯಿಗಳ ಕಡೆಗೆ ಗಮನ ಕೊಡ್ತಾರೆ. ಸೊ ಕ್ರಷಸ್ ಆರ್ ದ ಫೀಲಿಂಗ್ಸ್ ಆಫ್ ರಿಯಲಿ ಲೈಕಿಂಗ್ ಸಮ್ವನ್. ರಿಯಲಿ ಲೈಕಿಂಗ್ ಅಂದ್ರೆ ಯಾರನ್ನಾದ್ರೂ ಇಷ್ಟಪಡುವ ಭಾವನೆ. ಇಷ್ಟಪಡುದು, ನಿಜವಾಗಿಯೂ ಯಾರನ್ನಾದ್ರೂ ಇಷ್ಟಪಡುವಂತ ಭಾವನೆ. ಬಿಕಾಸ್ ಆಫ್ ದಿ ಹಾರ್ಮೋನಲ್ ಚೇಂಜಸ್ ಆರ್ ವಾಂಟಿಂಗ್ ದೆಮ್ ಟು ಲೈಕ್ ಯು ಟು. ಸೊ ವಾಂಟಿಂಗ್ ದೆಮ್ ಟು ಲೈಕ್ ಯು ಟು ಇನ್ ದ ಸೆನ್ಸ್ ದೇ ಯು ಆಲ್ಸೋ ಸ್ಟಾರ್ಟ್ ಟು ವಾಂಟ್ ದೆಮ್ ಟು ಲೈಕ್ ಯು ಟು. ನಿಮ್ಮನ್ನೂ ಅವ್ರು ಇಷ್ಟಪಡಬೇಕು ಅಂತ ಬಯಸ್ತೀರಿ ನೀವು. ಸಮ್ ಪೀಪಲ್ ಹ್ಯಾವ್ ಕ್ರಷಸ್ ಡ್ಯೂರಿಂಗ್ ಪ್ಯೂಬರ್ಟಿ. ಓನ್ಲಿ ಸಮ್ ಪೀಪಲ್ ಹ್ಯಾವ್, ಕೆಲವರಿಗೆ ಮಾತ್ರ, ಓನ್ಲಿ ಸಮ್ ಪೀಪಲ್, ಓನ್ಲಿ in out of 100 only some people have. If they have a good family atmosphere, they will not have a crushes during the puberty period because of their parental nature. Some people, because of their parental nature as well as because of their bad conditions, they have a crushes during the puberty times. Some people, only some people, ಕೆಲವು ಜನರಿಗೆ ಮಾತ್ರ ಈ ಆಕರ್ಷಣೆಗೆ ಒಳಗಾಗುವುದಾಗ್ತದೆ ಪ್ರೌಢಾವಸ್ಥೆಯಲ್ಲಿ. while others may not notice those kinds of feelings until later or at all. ಆದ್ರೆ ಇನ್ನೂ ಕೆಲವರಿಗೆ ವೈಲ್ ಅದರ್ಸ್ ಮೆ ನಾಟ್ ನೋಟಿಸ್, ಅವರಿಗೆ ಯಾವುದೇ ರೀತಿಯಲ್ಲಿ ಈ ರೀತಿಯ ಭಾವನೆಗಳು ಬರುವುದೇ ಇಲ್ಲ. ನಾಟ್ ಎಟ್ ಆಲ್ ದಿಸ್ ಫೀಲಿಂಗ್ಸ್ ಕಮ್ಸ್ ಎಟ್ ಆಲ್ ಇನ್ ದೇರ್ ಲೈಫ್ ಅಂಟಿಲ್ ಲೇಟರ್ ಆಲ್ ಎಟ್ ಆಲ್. ಫಾರ್ ಅ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್ ದಿಸ್ ಫೀಲಿಂಗ್ಸ್ ವಿಲ್ ನಾಟ್ ಕಮ್ಸ್ ಫಾರ್ ದೆಮ್. ಅಂದ್ರೆ ಇಂಥ ಯಾವುದೇ ಆಕರ್ಷಣೆಗಳು ಅವರಿಗೆ ಬರುವುದಿಲ್ಲ, ಯಾವುದಕ್ಕೂ ಅವರು ಗಮನವೂ ಕೊಡುವುದಿಲ್ಲ. So they will just concentrate on their studies as well as they will involve their most of the times in their parents itself. ತುಂಬಾ ಸಮಯವನ್ನು ಅವರು ಶೈಕ್ಷಣಿಕವಾಗಿ ಮತ್ತು ಮನೆಯವರೊಂದಿಗೆ ಕಳೀತಾರೆ. ಅದರಿಂದಾಗಿ ಅವರಿಗೆ ಆ ಭಾವನೆಗಳು ಆಗುವುದಿಲ್ಲ.
A person may have a crushes on people of the same gender or another gender or both. A person may have a crushes ಆಕರ್ಷಣೆಗೆ ಒಳಗಾಗೋದು ಅಂತ ಹೇಳಿದ್ರೆ it doesn't mean by that the crushes towards the opposite sex, but also some people have a crushes towards the same sex also, same gender peoples also, or another gender or both. ಕೆಲವು ಸಲ ಒಂದೇ ಲಿಂಗದವರ ಜೊತೆಗೆ ಆಕರ್ಷಣೆಗೊಳಗಾಗುವುದುಂಟು, ಅಥವಾ ಆಪೋಸಿಟ್ ವಿರುದ್ಧ ಲಿಂಗದ ಜೊತೆಗೆ, ಅಂದ್ರೆ ಒಂದ ಹೆಣ್ಣು ಹೆಣ್ಣಿನ ಜೊತೆ ಗಂಡು ಗಂಡಿನ ಜೊತೆಗೆ, ಅಥವಾ ಹೆಣ್ಣು ಗಂಡಿನ ಜೊತೆಗೆ ಗಂಡಿಗೆ ಹೆಣ್ಣಿನ ಜೊತೆಗೆ ಆಗುವುದು ಇದೆ ಆಕರ್ಷಣೆ. Then feel more stress and anxiety. Added stress or anxiety can come from the changes a person's body is going through. So added stress, because stress and anxiety will exist during the periods of puberty especially. Why? Because this has come from the changes of person's body is going through. Why? Because they are worrying about their ಬಾಡಿಲಿ ಚೇಂಜಸ್. ಯಾಕಂತ ಹೇಳಿದ್ರೆ ಪ್ರತಿಫಲನ ಮತ್ತು ಗಾಬರಿಗಳು ಉಂಟಾಗ್ತದೆ ಈ ವಯಸ್ಸಿನಲ್ಲಿ. ಯಾಕಂತ ಹೇಳಿದ್ರೆ ಅವರ ದೇಹದಲ್ಲಿ ಆಗುವಂತಹ ಬದಲಾವಣೆಯಿಂದಾಗಿ, ದೇಹದ ಆಕಾರದಲ್ಲಿ, ದೇಹದ ಮಾರ್ಪಾಡುವಿನಲ್ಲಿ ಆಗುವಂತ, ದೇಹದ ಕೆಲವು ರಚನೆಗಳಲ್ಲಿ ಆಗುವಂತ ಮಾರ್ಪಾಡುವಿನಿಂದಾಗಿ, ಬಿಕಾಸ್ ಆಫ್ ಸಮ್ ಕೈಂಡ್ಸ್ ಆಫ್ ಬಾಡಿಲಿ ಚೇಂಜಸ್ ಆರ್ ಫಿಸಿಕಲಿ ಚೇಂಜಸ್ ಹ್ಯಾಪನ್ಸ್ ಇನ್ ದ ಬಾಡಿ, ದಟ್ಸ್ ದ ರೀಸನ್ ವೈ ದೇ ಆರ್ ಗೆಟಿಂಗ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ. ಅದರಿಂದಾಗಿ ಅವರಿಗೆ ಪ್ರತಿಫಲನ ಮತ್ತು ಕಿರಿಕಿರಿ ಮತ್ತು ಗಾಬರಿ ಆತಂಕಕ್ಕೆ ಒಳಗಾಗುವುದು ಜಾಸ್ತಿ. ದೈಹಿಕವಾಗಿ ಅವರ ಗಾತ್ರಗಳು ಆಗಿರ್ಬೋದು, ಅವರ ಕೆಲವು ಆಕೃತಿಗಳು, ಕೆಲವು ದೇಹದ ಬೆಳವಣಿಗೆಗಳು ನಡೆಯುತ್ತವೆ. ಇದರಿಂದಾಗಿ ಅವರಿಗೆ ತುಂಬಾ ಭಯವಾಗ್ತದೆ. ಸ್ಟ್ರೆಸ್ ಕ್ಯಾನ್ ಹ್ಯಾಪನ್ ವೆನ್ someone trying to figure out who they are and what they are feeling, having more responsibility or higher expectations from others. ಸ್ಟ್ರೆಸ್ ಕ್ಯಾನ್ ಹ್ಯಾಪನ್ ವೆನ್ someone trying to figure out, ಯಾರಾದ್ರೂ ಕೆಲವೊಂದ್ಸಲ ಪ್ರತಿಫಲನ ಬರೇ ದೈಹಿಕ ಆಕಾರದ ಮೇಲೂ ಬರ್ತದೆ, ಆಕಾರದ ಮೇಲೆ ಬರುವುದಾದ ಸಾಧ್ಯತೆ ಇದೆ. ಇನ್ನು ಕೆಲವೊಂದ್ಸಲ ಯಾರಾದ್ರೂ ಅವರನ್ನು ಬೆರಳು ತೋರಿಸಿ ಮಾತಾಡಿದ್ರೆ, ಅವರದ್ದು ತಪ್ಪು ಅಂತ ಹೇಳಿದ್ರೆ, ವೆನ್ someone is trying to figure out who they are, ಅವ್ರು ಯಾರು ಅಂತ ಹೇಳಿದ್ರೆ, ಅಥವಾ ಅವರದ್ದು ತಪ್ಪು ಅಂತ ಹೇಳಿದ್ರೆ, ಆರ್ ವಾಟ್ ದೇ ಆರ್ ಫೀಲಿಂಗ್, ಅವ್ರಿಗೆ ಏನಾಗ್ತದೆ, ಏನು ಭಾವನೆ ಆಗ್ತದೆ, ಏನು ಎನಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ವಾಟ್ ದೇ ಆರ್ ಫೀಲಿಂಗ್, ಇಫ್ ದೇ ಆರ್ ಅದರ್ ಪೀಪಲ್ ಸ್ಟಾರ್ಟ್ ಟು ಕಂಪ್ಲೇಂಟ್ಸ್ ಅಬೌಟ್ ದಟ್ ಫೀಲಿಂಗ್, ಅಂದ್ರೆ ಬೇರೆ ಜನ ಅವರ ಭಾವನೆಗಳ ಬಗ್ಗೆ ದೂಷಿಸಿದ್ರೆ ಅಥವಾ ದೂರಿದ್ರೆ, ಸಣ್ಣ 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 ಒಂದು ಕಂಪ್ಲೇಂಟ್ಸ್ಗೆ ಬೇರೆಯವರು ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ, ಇಫ್ ದಿ ಅದರ್ ಪೀಪಲ್ ಕಂಪ್ಲೇಂಟ್ಸ್ ಅಬೌಟ್ ದೆಮ್ ಫಾರ್ ಸ್ಮಾಲ್ ಮಿಸ್ಟೇಕ್ಸ್, ದೇ ವಿಲ್ ಬಿಕಮ್ ಸ್ಟ್ರೆಸ್ ಔಟ್. ಸಣ್ಣ ಸಣ್ಣ ತಪ್ಪಿಗಾಗಿ ಅವರನ್ನು ಯಾರಾದ್ರೂ ದೂರು ಹೇಳಿದ್ರೆ, ಅವರ ಬಗ್ಗೆ ಯಾರಾದ್ರೂ ದೂರು ಹೇಳಿದ್ರೆ, ಅವ್ರು ಕೂಡಲೇ ಪ್ರತಿಫಲನಕ್ಕೊಳಗಾಗ್ತಾರೆ. ಅಂಡ್ ಹ್ಯಾವಿಂಗ್ ಮೋರ್ ರೆಸ್ಪಾನ್ಸಿಬಿಲಿಟಿ, ಕೆಲವು ಸಲ ಜವಾಬ್ದಾರಿ ಜಾಸ್ತಿ ಆದಾಗ ಕೂಡ, ಇವನ್ ಬಿಕಾಸ್ ವೆನ್ ಒನ್ಸ್ ದೇ ಅಟೈನ್ ದ ಪ್ಯೂಬರ್ಟಿ, parents starts to give a responsibility for them, and because of this also they will get stressed out. ಸೊ ಜವಾಬ್ದಾರಿಗಳು ಬಂದಾಗ ಕೂಡ ಹೆತ್ತವರು ಅವರಿಗೆ ಜವಾಬ್ದಾರಿ ಕೊಡ್ತಾರೆ, ಪ್ರಬುದ್ಧ ವಯಸ್ಸಿಗೆ ಬಂದಿದ್ದಾರೆ ಅಂತ. ಹಾಗಾಗಿ ಈ ಜವಾಬ್ದಾರಿಯಿಂದನೂ ಕೂಡ ಪ್ರತಿಫಲನಕ್ಕೊಳಗಾಗ್ತಾರೆ. ಆರ್ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಅದರ್ಸ್, ವೆನ್ ಯಾವಾಗ ಬೇರೆಯವರು ಅವರಿಂದ ಅತಿ ಹೆಚ್ಚು ನಿರೀಕ್ಷಿಸ್ತಾರೋ, ಇನ್ನು ಹೆಚ್ಚಿನ ಜವಾಬ್ದಾರಿಗಳು ನಿರೀಕ್ಷಿಸ್ತಾರೋ, ತಂದೆ ತಾಯಿಗಳು ಹೆಚ್ಚಾಗಿ ಈ ವಯಸ್ಸಿಗೆ ಬಂದಾಗ, ವೆನ್ ದೇ ಆರ್ ಅಟೈನಿಂಗ್ ದ ಪ್ಯೂಬರ್ಟಿ, ಪ್ರೌಢಾವಸ್ಥೆಗೆ ಬಂದಾಗ, ದ ಪೇರೆಂಟ್ಸ್ ವಿಲ್ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ದೆಮ್. ಸೊ ದಿಸ್ ಈಸ್ ಆಲ್ಸೋ ಕಾಸಸ್ ಸ್ಟ್ರೆಸ್. ಅವರು ಹೆಚ್ಚಿನದನ್ನು ನಿರೀಕ್ಷೆ ಮಾಡ್ತಾರೆ ಬೇರೆಯವರು, ಹಾಗೆ ಇವರಿಂದ ಆಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೂ ಕೂಡ ಭಯಪಡ್ತಾರೆ. ಅಂಡ್ ಚೇಂಜಿಂಗ್ ಫ್ರೆಂಡ್ಶಿಪ್ಸ್, ಎಲ್ಲೋ ಸ್ನೇಹಿತರ ಸಂಘ ಬದಲಾವಣೆ ಆದಾಗಲೂ ಕೂಡ ಇವರಿಗೆ ಭಯ ಆಗ್ತದೆ, ಪ್ರತಿಫಲನ ಆಗ್ತದೆ. ದೆನ್ ಡಿಮಾಂಡ್ಸ್ ಅಟ್ ಸ್ಕೂಲಲ್ಲಿ ವರ್ಕ್ಗಳು ಜಾಸ್ತಿ ಆಗ್ತದೆ, ಬಿಕಾಸ್ ದೇ ಆರ್ ಗೋಯಿಂಗ್ ಫಾರ್ ಹೈಯರ್ ಸ್ಟಡೀಸ್ ಆರ್ ಹೈಯರ್ ಸ್ಕೂಲ್ಸ್, ಹೈ ಸ್ಕೂಲ್ಸ್ ಆರ್ ಕಾಲೇಜಸ್. ಸೊ ಬಿಕಾಸ್ ಆಫ್ that demands for some of the projects or some of the, and the lectures also start to scold them. You have become matured, so you behave in a matured way ಅಂತ ಹೇಳ್ತಾರೆ. ನೀವು ಮೆಚೂರ್ಡ್ ಆಗಿದ್ದೀರಿ, ಪ್ರಬುದ್ಧರಾದ ರೀತಿಯಲ್ಲಿ ವರ್ತಿಸಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಹೇಳ್ಬೇಕಾದ್ರೆ, ಈ ರೀತಿಯ ಬೇಡಿಕೆಗಳು ಸ್ಕೂಲಲ್ಲಿ ಇರ್ಬೇಕಾದ್ರೆ, ಶಾಲೆಗಳಲ್ಲಿ ಇರ್ಬೇಕಾದ್ರೆ, ಅದು ಕೂಡ ಕೆಲವೊಂದ್ಸಲ ಪ್ರತಿಫಲನಕ್ಕೆ ದಾರಿ ಮಾಡ್ತದೆ. ಆರ್ ಬಿಕಾಸ್ ದೇ ವಾಂಟ್ ಆರ್ ನೀಡ್ ಟು ಬಿ ಮೋರ್ ಇಂಡಿಪೆಂಡೆಂಟ್, ಕೆಲವು ಸಲ ಅವರಿಗೆ
ತುಂಬಾ ಸ್ವತಂತ್ರವಾಗಿ ಬಿಡ್ತಾರೆ. ತುಂಬಾ ಸ್ವತಂತ್ರವಾಗಿ ಬಿಡ್ತಾರೆ ಅಂತ, ತುಂಬಾ ಸ್ವತಂತ್ರ ಅಂದ್ರೆ ನೀವಾಗಿ ಯೋಚನೆ ಮಾಡಿ ಅಂತ ಹೇಳಿ ಎಲ್ಲ ವಿಷಯದಲ್ಲಿ ಇನ್ ಸ್ಕೂಲ್ ಆಸ್ ವೆಲ್ ಆಸ್ ಇನ್ ಫ್ಯಾಮಿಲಿ ದೇ ಆರ್ ಲೆಟ್ಟಿಂಗ್ ದೆಮ್ ಟು ಬಿ ಇಂಡಿಪೆಂಡೆಂಟ್, ಲೆಟ್ಟಿಂಗ್ ದೆಮ್ ಟು ಬಿ ಡೂ ದೇರ್ ಓನ್ ಥಿಂಗ್ಸ್. ಸೊ ದಿಸ್ ಥಿಂಗ್ಸ್ ಆಲ್ಸೋ ಮೇಕ್ ದೆಮ್, ದಿಸ್ ಥಿಂಗ್ಸ್ ಆಲ್ಸೋ ಪುಷ್ ದೆಮ್ ಟು ದ ಸ್ಟ್ರೆಸ್. ಸೊ ಇದು ಕೂಡ ಅವರನ್ನು ಒಂಟಿಯಾಗಿ ಬಿಡುವುದರಿಂದ ಕೂಡ, ಸ್ವತಂತ್ರವಾಗಿ ಬಿಡುವುದರಿಂದ ಕೂಡ ಕೆಲವರಿಗೆ ಭಯವಾಗುವ ಸಾಧ್ಯತೆ ಇರ್ತದೆ. ದೆನ್ ದೀಸ್ ಫೀಲಿಂಗ್ಸ್ ಆರ್ ಕಾಮನ್. ಇದೆಲ್ಲವೂ, ಇಂಥ ಭಾವನೆಗಳೆಲ್ಲವೂ ಈ ವಯಸ್ಸಿನಲ್ಲಾಗುವುದು ಸಾಮಾನ್ಯ. ಬಟ್ ಫೀಲಿಂಗ್ಸ್ ಟೂ ಮಚ್ ಸ್ಟ್ರೆಸ್ ಆರ್ ಆಂಗ್ಸೈಟಿ ಕ್ಯಾನ್ ಬಿ ಅನ್ಹೆಲ್ದಿ. ಆದರೆ ಯಥೇಚ್ಛವಾಗಿ, ಅತಿ ಹೆಚ್ಚಾಗಿ ಎಲ್ಲಿಯಾದ್ರೂ ಪ್ರತಿಫಲನಕ್ಕೊಳಗಾದ್ರೆ ಅಥವಾ ಗಾಬರಿಗೊಳಗಾದ್ರೆ, ಆತಂಕಕ್ಕೊಳಗಾದ್ರೆ ಮಾತ್ರ ಅನಾರೋಗ್ಯದ ದಾರಿ ಹಿಡಿಯುವಂತ ಸಾಧ್ಯತೆ ಇದೆ. ದೇ ಬಿಕಮ್ ಮೆಂಟಲಿ ಸ್ಟ್ರೆಸ್, ಮಾನಸಿಕವಾಗಿ ಪ್ರತಿಫಲನಕ್ಕೊಳಗಾಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ವಾಂಟ್ ಟು ಟ್ರೈ ನ್ಯೂ ಆಕ್ಟಿವಿಟೀಸ್ ಆಸ್ ದಿ ಬ್ರೈನ್ ಡೆವಲಪ್ಸ್. ವಾಂಟ್ ಟು ಟ್ರೈ ನ್ಯೂ ಆಕ್ಟಿವಿಟೀಸ್ ಅಂದ್ರೆ ಹೊಸ ಹೊಸ ಚಟುವಟಿಕೆಗಳು. ದೇ ವಾಂಟ್ ಟು ಮೋರ್ ಎಂಥೂಸಿಯಾಸ್ಟಿಕ್ ಟು ಟ್ರೈ ಔಟ್ ದಿ ನ್ಯೂ ಥಿಂಗ್ಸ್. ಸೊ ದಿಸ್ ಇಸ್ ದ ಏಜ್ ಆಫ್ ಎಕ್ಸ್ಪರಿಮೆಂಟಿಂಗ್ ಏಜ್. ಯಾವ್ದ್ಯಾವ್ದೋ ಪ್ರಯೋಗಗಳನ್ನ ಮಾಡ್ತಾರೆ. ತುಂಬಾ ಕ್ಯೂರಿಯಾಸಿಟಿಯ ವಯಸ್ಸು, ಕುತೂಹಲದ ವಯಸ್ಸು ಅಂತ ಹೇಳ್ತದೆ. ಆಸ್ ದ ಬ್ರೈನ್ ಡೆವಲಪ್ಸ್ ಅಂದ್ರೆ ಮೆದುಳು ಬೆಳವಣಿಗೆ ಹೊಂದುತ್ತಾ ಇದ್ದ ಹಾಗೆ, ಪೀಪಲ್ ಎಕ್ಸ್ಪಾಂಡ್ ದೇರ್ ಅಬಿಲಿಟೀಸ್ ಆಲ್ಸೋ ಸ್ಟಾರ್ಟ್ ಟು ಎಕ್ಸ್ಪಾಂಡ್. ಸಾಮರ್ಥ್ಯಗಳು ಕೂಡ ಜಾಸ್ತಿ ಆಗ್ತದೆ ಅವರಿಗೆ. ಫಿಸಿಕಲಿ ಆಲ್ಸೋ ದೇ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗ್. ಸೊ ದೇ ಎಕ್ಸ್ಪಾಂಡ್ ದೇರ್ ಅಬಿಲಿಟೀಸ್. ಆಸ್ ದ ಬ್ರೈನ್ ಡೆವಲಪ್ಸ್ ದೇರ್ ಅಬಿಲಿಟೀಸ್ ಆಲ್ಸೋ ಎಕ್ಸ್ಪಾಂಡ್. ಬ್ರೈನ್ ಅಭಿವೃದ್ಧಿ ಹೊಂದಿದ ಹಾಗೆ ಮೆದುಳು, ಅವರ ಸಾಮರ್ಥ್ಯಗಳು ಕೂಡ ಜಾಸ್ತಿ ಆಗ್ತದೆ, ಸಾಮರ್ಥ್ಯಗಳು ಕೂಡ ಬೆಳೀತದೆ. ಮೇ ಡಿಸ್ಕವರ್ ನ್ಯೂ ಆಕ್ಟಿವಿಟೀಸ್. ದೇ ಸ್ಟಾರ್ಟ್ ಟು ಡಿಸ್ಕವರ್ ನ್ಯೂ ಆಕ್ಟಿವಿಟೀಸ್. ಹೊಸದಾದಂತಹ ಸಂಶೋಧನೆಗಳನ್ನು ಮಾಡ್ತಾರೆ, ಹೊಸದಾದಂಥ ಆಸಕ್ತಿದಾಯಕವಾದಂಥ ಸಂಶೋಧನೆಗಳನ್ನು ಮಾಡ್ತಾರೆ. ಇಟ್ಸ್ ವೆರಿ ಕಾಮನ್ ಫಾರ್ ಪೀಪಲ್ ಟು ಟ್ರೈ ನ್ಯೂ ಥಿಂಗ್ಸ್. If it's better, if they are trying to discover a new and very good kind of, if they are involving themselves in a good interest, that is good. It's very common. ಮತ್ತು ಇದು ತುಂಬಾ ಸಾಮಾನ್ಯವಾದ. Some of the people going to experiment with the drug, alcohol and smoking, some of the other addictions, other bad habits, that is very bad kinds of activities or bad kinds of the bad kinds of habits happens during this periods. ಕೆಲವೊಂದೊಂದು ಚಟಕ್ಕೆ ಒಳಗಾಗ್ತಾರೆ. ಅಂದ್ರೆ ಕುಡಿತದ ಚಟಕ್ಕೋ, ಮಾದಕ ವಸ್ತು ಅಥವಾ ಧೂಮಪಾನ ಒಂದು ಸಲ ಮಾಡಿ ನೋಡಬೇಕು ಅಂತ ಹೇಳುದು. ದೇ ಆರ್ ಕ್ಯೂರಿಯಸ್ ಅಬೌಟ್, ವಿ ವಾಂಟ್ ಟು ಸಿ ಒನ್ಸ್ ಹೌ ವಿ ಗೆಟ್ ಫೀಲ್, ವಿ ವಾಂಟ್ ಟು ಫೀಲ್ ದ ಸೆನ್ಸ್ ಆಫ್ ಇಟ್. ಸೆನ್ಸೇಷನ್ ಸೀಕಿಂಗ್ ಸಹ ಬರ್ತದೆ ಇದರಿಂದಾಗಿ. ಅದನ್ನೊಂದು ಸಲ ಮಾಡಿ ನೋಡ್ಬೇಕು ಅಂತ ಹೇಳುವಂತ ಭಾವನೆ ಬಂದ್ರೆ, ದಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಸೊ ಇಟ್ಸ್ ಅ ಪಾರ್ಟ್ ಆಫ್ ಗ್ರೋಯಿಂಗ್ ಅಪ್ ಅಂಡ್ ಬಿಕಮಿಂಗ್ ಮೋರ್ ಇಂಡಿಪೆಂಡೆಂಟ್. ಇದೊಂದು ಬೆಳೆಯುವಂತ ವಯಸ್ಸು ಮತ್ತೆ ಸ್ವತಂತ್ರರಾಗುವಂತ ವಯಸ್ಸು. ಸೊ ದ ಚೈಲ್ಡ್ ಬಿಕಮ್ ಫ್ರೀ ಫ್ರಮ್ ದಿ ಪೇರೆಂಟಲ್ ಕಂಟ್ರೋಲ್. ಸೊ ಇದೊಂದು ಸ್ವತಂತ್ರರಾಗುವಂತ ವಯಸ್ಸು ಕೂಡ, ಬೆಳವಣಿಗೆ ವಯಸ್ಸು, ಸ್ವತಂತ್ರರಾಗುವಂತ ವಯಸ್ಸು. ಸ್ಟಾರ್ಟ್ ಟು ವಂಡರ್ ಹೂ ಆಮ್ ಐ ಅಂಡ್ ವಾಟ್ ಡು ಐ ಲೈಕ್ ಟು ಡೂ. ಸೊ ಸ್ಟಾರ್ಟ್ ಟು ವಂಡರ್, ಅವರಿಗೆ ಆಶ್ಚರ್ಯ ಆಗ್ತದೆ, ನಾನು ಯಾರು ಈಗ ಅಂತ, ನಾನು ಯಾರು, ನಾನು ಏನು ಮಾಡಬೇಕು, ವಾಟ್ ಡು ಐ ಲೈಕ್ ಟು ಡೂ, ನನಗೆ ಇಷ್ಟ ಬಂದದ್ದು ಮಾಡಬೇಕಾ, ನಾನು ಏನು ಮಾಡಬೇಕು ಅಂತ. ಸೊ ಅಲಾಂಗ್ ವಿತ್ ಟ್ರೈಯಿಂಗ್ ನ್ಯೂ ಥಿಂಗ್ಸ್, ಅಲಾಂಗ್ ವಿತ್ ಟ್ರೈಯಿಂಗ್ ಎಕ್ಸ್ಪೆರಿಮೆಂಟಿಂಗ್ ನ್ಯೂ ಥಿಂಗ್ಸ್, ಹೊಸತನ್ನು ಮಾಡೋದ್ರ ಒಟ್ಟಿಗೆ, ಆಸ್ ಅ ಪರ್ಸನ್ ಗ್ರೋಸ್ ಓಲ್ಡರ್, ಆಸ್ ಅವರು ಬೆಳೀತಾ ಹೋದಾಗೆ, ದೊಡ್ಡವರಾಗ್ತಾ ಹೋದಾಗೆ, ಆಸ್ ದೇ ಗ್ರೋ ಓಲ್ಡರ್, they learn more in school and from other people in their life. They learn from the school, especially from the teachers and from the friends also. ಅವರು ಹೆಚ್ಚಾಗಿ ಶಾಲೆಯಲ್ಲೇ ಕಲಿತಾರೆ ಮತ್ತು ಅವರ ಸಹಪಾಠಿಗಳಿಂದನೂ ಕಲಿತಾರೆ. And from other people in their life, from other people may enter in their life. So as an external society, in a society, out from the school, outside from the home also, the new people arrive or enter in their life. ಸೊ ಹೊಸ ಜನರ ಪರಿಚಯ ಕೂಡ ಆಗ್ತದೆ ಅವರ ಜೀವನಕ್ಕೆ. ಸೊ ಇವರಿಂದನೂ ಕೂಡ ಕಲಿತಾರೆ. ದಿಸ್ ಪ್ರೊಸೆಸ್ ಓಪನ್ಸ್ ಸಮ್ವನ್ಸ್ ಮೈಂಡ್ ಟು ನ್ಯೂ ಐಡಿಯಾಸ್. ಈ ಪ್ರಕ್ರಿಯೆ ಅವರ ಮನಸ್ಸನ್ನು ತೆರೀತದೆ. ಮನಸ್ಸನ್ನು ತೆರೆದು ಹೊಸದಾದಂತಹ ಯೋಚನೆಗಳು ಬರ್ತದೆ ಅವರಿಗೆ. ದೆನ್ ದ ವೇ ದೇ ಸಿ ದ ವರ್ಲ್ಡ್ ಅಂಡ್ ದೇರ್ ಪ್ಲೇಸ್ ಇನ್ ಇಟ್, ದೇ ಸ್ಟಾರ್ಟ್ ಟು ಸಿ ದ ವರ್ಲ್ಡ್ in a different manner.
ಜಗತ್ತನ್ನು ನೋಡುವ ರೀತಿ ಬೇರೆ ಆಗ್ತದೆ. ಮತ್ತು ದೇರ್ ಪ್ಲೇಸ್ ಇನ್ ದ ವರ್ಲ್ಡ್, ಅವರ ಜಾಗ ಅಂದ್ರೆ ಈ ಇಡೀ ಜಗತ್ತನ್ನು ನೋಡುವ ರೀತಿಗೂ ಮತ್ತು ಈ ಜಗತ್ತಿನಲ್ಲಿ ಅವರ ಪಾತ್ರಕ್ಕೂ, ದೇರ್ ಪ್ಲೇಸ್ ಇನ್ ದ ವರ್ಲ್ಡ್, they are seeing in a different manner. Their perspective starts perceiving these things in a different manner when compared to childhood days or childhood days. ಸೊ ಜಗತ್ತನ್ನು ನೋಡುವ ರೀತಿ ಬೇರೆ ಆಗ್ತದೆ, ಜಗತ್ತಲ್ಲಿ ತನ್ನ ಸ್ಥಾನವನ್ನು ನೋಡುವ ರೀತಿ ಬೇರೆ ಆಗ್ತದೆ. ದ ವೇ ಆಫ್ ಸೀಯಿಂಗ್ ದ ವರ್ಲ್ಡ್ ಅಂಡ್ ವೇ ಆಫ್ their play in the world is completely different. Their perspective become completely different in these days. As we grow, as they grow, in the sense as people, as during this period, as we grow older, ನಾವು ಬೆಳೀತಾ ಹೋದಾಗೆ ವಿ ಕೀಪ್ ಲರ್ನಿಂಗ್. ಎಸ್, ನಾವು ಕಲಿತಾ ಹೋಗ್ತೇವೆ. ಅಂಡ್ ಗ್ರೋಯಿಂಗ್, ಬೆಳೀತಾ ಹೋಗ್ತೇವೆ, ಕಲಿತಾ ಹೋಗ್ತೇವೆ. ಆಸ್ ವಿ ಗ್ರೋ ವಿ ಆರ್ ಲರ್ನಿಂಗ್ ಆಲ್ಸೋ. ನಾವು ಬೆಳೀತಾ ಹೋದಾಗೆ ಕಲಿತಾನು ಹೋಗ್ತೇವೆ. ಸೊ ಇಟ್ಸ್ ಓಕೆ ಟು ಆಸ್ಕ್ ದೀಸ್ ಕ್ವಶನ್ಸ್. ಸೊ ಹೊಸದಾದಂಥ ಪ್ರಶ್ನೆಗಳು ಬರ್ತದೆ. new kinds of questions arises in our mind. Even if you don't have the answers yet, your answers keep changing. Even though ನಿಮಗೆ ಅದರಲ್ಲಿ ಆನ್ಸರ್ಸ್, even though you are not getting a proper answers, your answers keep changing. See, during the childhood days you are thinking that the stars are there, but the sun is bigger than other stars. But now you are thinking that the stars are bigger than the sun. Actually the stars is so far from the sun, so sun is appear as a big one, you are thinking. ಸೊ ಆಸ್ ಯು ದೆನ್ ಅದಕ್ಕಿಂತ ಮೊದಲು ಏನು ತಿಳ್ಕೊಂಡಿರ್ತದೆ, ನಕ್ಷತ್ರಗಳೇ ನಿಜವಾಗ್ಲೂ ಸಣ್ಣದಿರೋದು, ಸೂರ್ಯನೇ ದೊಡ್ಡದಿರೋದು ಅಂತ. ನಂತರ ಏನಂತ ತಿಳ್ಕೊಳ್ತೇನೆ ಅಂತ ಹೇಳಿದ್ರೆ, ಆಸ್ ಯು ಗ್ರೋ ಅಪ್ ಯುವರ್ ಲೆವೆಲ್ ಆಫ್ ಥಿಂಕಿಂಗ್ ಆಲ್ಸೋ ಚೇಂಜಸ್. ನಿಮ್ಮ ಆಲೋಚನೆಗಳು ಕೂಡ ಬದಲಾಗ್ತದೆ. ವೈ? ಬಿಕಾಸ್ ಯು ಲರ್ನ್ ಅ ಲಾಟ್. ಆಸ್ ಯು ಗ್ರೋ ಯು ಲರ್ನ್ ಅ ಲಾಟ್. ನೀವು ಬೆಳೀತಾ ಹೋದಾಗೆ ನೀವು ಕಲಿಯುತ್ತೀರಿ. ಅದರಿಂದಾಗಿ ಮೊದಲು ಕಲಿತದಕ್ಕಿಂತ ಮೊದಲು ನಿಮ್ಮ ಜ್ಞಾನದಲ್ಲಿದ್ದದ್ದು ಆಕಾಶ ಒಂದು ಇಸ್ ಲೈಕ್ ಚಾಪೆ ಇದ್ದ ಹಾಗೆ, ಏನೋ ಒಂದು ನಾವು ಮುಟ್ಟಬಹುದು ಅದನ್ನು ಹೋಗಿ. ಬಿಫೋರ್ ಯು ಥಿಂಕ್ ದಟ್ ಯು ಕ್ಯಾನ್ ರೀಚ್ ಅಂಡ್ ಯು ಕ್ಯಾನ್ ಟಚ್ ದಿ ಸ್ಕೈ. ನೌ ಯು ಆರ್ ಥಿಂಕಿಂಗ್ ದಟ್ ಯು ಕಾಂಟ್ ಏಬಲ್ ಟು, there is no, you can't able to touch the sky. But it is not just a board like or a wall like structure. It is like a aero like structure, air like structure, air like ಅಂದ್ರೆ ವಾಯು ವಿಹಾರದ ಹಾಗೆ ಇರ್ತದೆ ಅಂತ ಗೊತ್ತಾಗಿದೆ ಈಗ ನಿಮಗೆ. So as you grow, as you learn, as you grow you will learn things. So your opinions also, your answers also keep changing. ನಿಮ್ಮ ಉತ್ತರಗಳು ಕೂಡ ಬದಲಾಗ್ತವೆ. Then let's see the social changes. Argue more with siblings. ಅಂದ್ರೆ ನಿಮ್ಮ ಒಡ ಹುಟ್ಟಿದವರ ಜೊತೆ ಜಗಳ ಮಾಡ್ತೀರಿ. ಟೇಕ್ ಆನ್ ಮೋರ್ ರೆಸ್ಪಾನ್ಸಿಬಿಲಿಟಿ ಎಟ್ ಸ್ಕೂಲ್ ಆ್ಯಂಡ್ ಎಟ್ ಹೋಮ್. ಹೆಚ್ಚಿನ ಜವಾಬ್ದಾರಿಗಳು ಶಾಲೆಯಲ್ಲೂ ಮನೆಯಲ್ಲೂ. ಡಿಸ್ಅಗ್ರಿ ಮೋರ್ ವಿತ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್. ನಿಮ್ಮ ಹೆತ್ತವರ ಜೊತೆ ಮತ್ತು ನಿಮ್ಮ ನೋಡುವವರ ಜೊತೆ ನಿಮಗೆ ಅಷ್ಟೊಂದು ಅಸಮಾಧಾನ ಇರ್ತದೆ, ಸಮಾಧಾನ ಇರುವುದಿಲ್ಲ, ಅವರ ಮೇಲೆ ಒಪ್ಪಿಗೆ ಇರುವುದಿಲ್ಲ. ವಾಂಟ್ ಟು ಫಿಟ್ ಇನ್ ವಿತ್ ಫ್ರೆಂಡ್ಸ್. ನೀವು ಜಾಸ್ತಿ ಹೆಚ್ಚು ಸಮಯವನ್ನು ಯು ಆರ್ ಸ್ಪೆಂಡಿಂಗ್ ವಿತ್ ದ ಫ್ರೆಂಡ್ಸ್. ಆ್ಯಂಡ್ ಹ್ಯಾವ್ ಟು ಡೂ ಮೋರ್ ಸ್ಕೂಲ್ ವರ್ಕ್. ಎಸ್, ಯು ಹ್ಯಾವ್ ಟು ಡೂ ಮೋರ್ ಸ್ಕೂಲ್ ವರ್ಕ್. ಶಾಲೆಯ ಕೆಲಸಗಳು ತುಂಬಾ ಇರ್ತದೆ. ಹ್ಯಾಂಗ್ ಔಟ್ ವಿತ್ ಡಿಫ್ರೆಂಟ್ ಪೀಪಲ್. ಬೇರೆ ಬೇರೆ ಜನರ ಜೊತೆಗೆ ಸಂಬಂಧಗಳು ಬೆಳೀತದೆ. ದೆನ್ ಕ್ವಶನ್ ದಿ ರೂಲ್ಸ್ ಅಟ್ ಹೋಮ್ ಆ್ಯಂಡ್ ಸ್ಕೂಲ್. ನೀವು ಯಾವುದೇ ರೂಲ್ಸ್ ಬಂದರೆ, ನಿಯಮಗಳು ಬಂದರೆ ಮನೆಯಲ್ಲೂ ಅಷ್ಟೇ, ಶಾಲೆಗಳಲ್ಲೂ ಅಷ್ಟೇ, ನೀವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತೀರಿ. ವಾಂಟ್ ಮೋರ್ ಫ್ರೀಡಮ್ ಟು ಮೇಕ್ ಡಿಸಿಷನ್ಸ್. ಅಂದರೆ ಯು ವಾಂಟ್ ಮೇಕ್ ಡಿಸಿಷನ್ಸ್. ಫ್ರೀಡಮ್ ಅಂದರೆ ನಿಮ್ಮದೇ ನಿರ್ಧಾರ ತಗೊಳ್ಳಿಕ್ಕೆ, ಸ್ವಾತಂತ್ರ್ಯ ನಿರ್ಧಾರ ತಗೊಳ್ಳಿಕ್ಕೆ ನೀವು ಇಚ್ಛೆ ಪಡ್ತೀರಿ. Argue more with siblings. Let's see. If you have grown old, if you have older or younger brothers, older ಅಂದ್ರೆ ದೊಡ್ಡವರು, ದೊಡ್ಡ ಅಣ್ಣನು ಅಥವಾ ತಮ್ಮನೋ ಇದ್ರೆ, or and sisters, start to sometimes you may find yourself arguing with them. ನೀವು ಅವರೊಟ್ಟಿಗೆ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಸಣ್ಣದರಲ್ಲಿ ಜಗಳನೂ ಇರ್ತದೆ, ಬಟ್ ಇವನ್ puberty, during the puberty age, in a matured way you start to argue with them. And over things you didn't used to. ನೀವು ಹಿಂದೆಂದು ಮಾಡದ ರೀತಿಯಲ್ಲಿ ಆ ರೀತಿಯಲ್ಲಿ ಜಗಳ ಮಾಡ್ತೀರಿ. ಯು ಡಿಂಟ್ ಯೂಸ್ ಟು ಡೂ ದಟ್ ಒನ್. without a reason, for a silly reason you start to quarrel and argue with your siblings.
ನೀವು ಸಣ್ಣ ಸಣ್ಣ ಕಾರಣಕ್ಕೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತೀರಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ. ತುಂಬಾ ವಾದವನ್ನು ಮಾಡ್ತೀರಿ. ಜಗಳ ಮಾಡೋದು ಬಿಟ್ಟು ವಾದ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ನಾನು ಹೇಳಿದ್ದೆ ಸರಿ ಅಂತ ಹೇಳುವಂಥದ್ದು. ಸೊ ಇನ್ ಇನ್ ಸ್ಪೈಟ್ ಆಫ್ ಇನ್ಸ್ಟೆಡ್ ಆಫ್ ಡೂಯಿಂಗ್ a quarrel, you start to argue more with your siblings. So then take on more responsibility at school and at home. Take on more responsibility. You start to take more responsibility in the school also, in the home also, you'll get more responsibility. You have to in this home, whether we want it to or not, getting older means taking on more responsibility. Whether we want it, ನಮಗೆ ಬೇಕೋ ಬೇಡೋ, whether we want it or not, getting more, but responsibility comes to us once we reach the puberty age. ನಾವು ಪ್ರಬುದ್ಧರಾದೆವು ಅಂತ ಹೇಳಿದ್ರೆ ಜವಾಬ್ದಾರಿಗಳು ತಾನಾಗಿಯೇ ಬರ್ತದೆ. ನಾವು ಬೇಕು ಅಂತ ಹೇಳಿದ್ರು ಬೇಡ ಅಂತ ಹೇಳಿದ್ರು ಜವಾಬ್ದಾರಿಗಳು ಬರ್ತದೆ. ಸೊ ದಿಸ್ ಕ್ಯಾನ್ ಸಮಟೈಮ್ಸ್ ಬಿ ರೆಸ್ಪಾನ್ಸಿಬಿಲಿಟಿ ಯು ಡೋಂಟ್ ವಾಂಟ್, ವೈಲ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಮೇ ಮೇಕ್ ಯು ಫೀಲ್ ಮೋರ್ ಗ್ರೋನ್ ಅಪ್ ಅಂಡ್ ಪ್ರೌಡ್. ನೀವು ಕೆಲವೊಂದೊಂದು ರೀತಿಯಾದಂಥ ಜವಾಬ್ದಾರಿಗಳನ್ನು ಸಮಟೈಮ್ಸ್ ಸಮ್ ಪೀಪಲ್ ಡ್ಯೂರಿಂಗ್ ದಿಸ್ ಪ್ಯೂಬರ್ಟಿ ಏಜ್ ದೇ ಆರ್ ನಾಟ್ ರೆಡಿ ಟು ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ ವಿಚ್ ಯು ಡೋಂಟ್ ಲೈಕ್ ಆರ್ ವಿಚ್ ಯು ಡೋಂಟ್ ವಾಂಟ್. ನಿಮಗೆ ಇಷ್ಟ ಇರುವುದಿಲ್ಲ ಕೆಲವೊಂದೊಂದು ಸಲ ನಿಮಗೆ ಬೇಡದ ಜವಾಬ್ದಾರಿಗಳನ್ನು ತಗೊಳ್ಳಿಕ್ಕೆ, ಅಥವಾ ನಿಮಗೆ ಇಷ್ಟ ಇರುವುದಿರ ಅಥವಾ ನಿಮಗೆ ಬೇಡ ಅಂತ ಅನಿಸ್ತದೆ. ವೈಲ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಮೇಕ್ ಯು ಮೋರ್ ಫೀಲ್ ಗ್ರೋನ್ ಅಪ್. ಕೆಲವೊಂದೊಂದು ಜವಾಬ್ದಾರಿಗಳು ನೀವು ತುಂಬಾ ಬೆಳೆದುದನ್ನು ತೋರಿಸ್ತದೆ ಅಥವಾ ನೀವು ತುಂಬಾ ಹೆಮ್ಮೆ ಪಡುವ ಹಾಗೆ ಇರ್ತದೆ. ಕೆಲವೊಂದೊಂದು ಜವಾಬ್ದಾರಿಗಳು ಯು ವಾಂಟ್ ಟು ಟೇಕ್ ಆರ್ ಯು ಲೈಕ್ ಟು ಟೇಕ್ ದ್ಯಾಟ್ ಕೈಂಡ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅಂತ ಜವಾಬ್ದಾರಿಗಳನ್ನು ನೀವು ತಗೊಳ್ಳಿಕ್ಕೆ ಇಷ್ಟಪಡ್ತೀರಿ. ಆದ್ರೆ ಇಂಥ ಸಣ್ಣ ಜವಾಬ್ದಾರಿಗಳು ಬರ್ಬೇಕಾದ್ರೆ ವೆನ್ ಸಿಲಿ ಕೈಂಡ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಕಮ್ಸ್ ಯು ಆರ್ ನಾಟ್ ರೆಡಿ ಟು ಟೇಕ್ ಇಟ್. ಅಂತ ಜವಾಬ್ದಾರಿಗಳನ್ನು ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಓನ್ಲಿ ಸಮ್ ಕೈಂಡ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಯು ಆರ್ ರೆಡಿ ಟು ಟೇಕ್. ವೈ? ಬಿಕಾಸ್ ವಿಚ್ proves your which makes you to feel more grown up and proud. ಇದು ನೀವು ಬೆಳೆದದನ್ನು ತೋರಿಸಲಿಕ್ಕೆ ಒಂದು ಕೆಲವು ಜವಾಬ್ದಾರಿಗಳಿರ್ತದೆ, ಅಥವಾ ನಿಮ್ಮನ್ನೇ ಹೆಮ್ಮೆ ಪಡುವಂತಹ ಕೆಲವು ಜವಾಬ್ದಾರಿಗಳನ್ನು ತಗೊಳ್ಳಿಕ್ಕೆ ನೀವು ಇಷ್ಟಪಡ್ತೀರಿ. ದೆನ್ disagree more with parents and guardians. Yes, more with, you are not ready to agree your parents and ಗಾರ್ಡಿಯನ್ಸ್. ನೀವು ತಂದೆ ತಾಯಿಗಳಾಗಿರ್ಬೋದು, ನೀವು ಪೋಷಕರಾಗಿರ್ಬೋದು, ಹೇಳಿದ ಮಾತನ್ನಾಗಿರ್ಬೋದು, ಅವರು ಹೇಳಿದ ಯಾವುದೇ ಇದನ್ನಾಗಿರ್ಬೋದು ಮಾತನ್ನು ನೀವು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಸೊ ಯು ಆರ್ ನಾಟ್ ರೆಡಿ ಟು ಎಗ್ರಿ. ಇವನ್ ದೋ ಬೋತ್ ಯು ಆ್ಯಂಡ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್ ಮೇ ಅಂಡರ್ಸ್ಟುಡ್ ದ್ಯಾಟ್ ಗ್ರೋಯಿಂಗ್ ಅಪ್ ಮೀನ್ಸ್ more responsibility and independence, it's not always easy. So even though you and your parents also know, your guardians also know, you have grown up, you have understand all the things, more responsibility and independence, that you have grown up means more responsibility. ನೀವು ಬೆಳೆದಿದ್ದೀರಿ ಅಂತ ಹೇಳಿದ್ರೆ ಅರ್ಥ ಗ್ರೋನ್ ಅಪ್ ಮೀನ್ಸ್ ಯು ಆರ್ ಮೋರ್ ರೆಸ್ಪಾನ್ಸಿಬಲ್ ಒನ್ ಆ್ಯಂಡ್ ಇಂಡಿಪೆಂಡೆಂಟ್ ಒನ್. ನೀವು ತುಂಬ ಜವಾಬ್ದಾರರು ಮತ್ತು ಸ್ವತಂತ್ರರು ಅಂತ ತಿಳ್ಕೊಂಡಿರ್ತೀರಿ. ನಿಮಗೂ ಗೊತ್ತಿರ್ತದೆ, ನಿಮ್ಮ ಪೇರೆಂಟ್ಸಿಗೂ ಗೊತ್ತಿರ್ತದೆ. ಇವನ್ ಯು ನೋ ಯುವರ್ ಪೇರೆಂಟ್ಸ್ ನೋ, ಬಟ್ ಯು ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ಬಟ್ ಇಟ್ಸ್ ನಾಟ್ ಆಲ್ವೇಸ್ ಈಸಿ. ಮತ್ತು ಇದು ತುಂಬ ಸುಲಭ ಅಲ್ಲ ಯಾವಾಗಲೂ ಕೂಡ. ಯು ಆರ್ ಇವನ್ ದೋ ಸೊ ಯು ಆರ್ ರೆಡಿ, ಯು ಆರ್ ಕೀಪ್ ಆನ್ ಕ್ವಾರ್ಲಿಂಗ್ ವಿತ್ ಯುವರ್ ಪೇರೆಂಟ್ಸ್. ಇವನ್ ದೋ ಸೊ ವೆನ್ ದೇ ಆರ್ ಗಿವಿಂಗ್ ಅ ರೆಸ್ಪಾನ್ಸಿಬಿಲಿಟಿ, ಅವ್ರು ಜವಾಬ್ದಾರಿ ಕೊಡಬೇಕಾದ್ರೆ ನೀವು ಅವರ ಜೊತೆ ಒಪ್ಪಿಕೊಳ್ಳುವುದಿಲ್ಲ. Sometimes you may feel like a little kid and want someone to take care of you, and other times you want to do things your own. ಕೆಲವು ಸಲ sometimes you want to feel like a little kid, in the sense regression. You are the going back to your kiddish childhood days. ರೆಗ್ರೆಷನ್ ಅಂತ ಹೇಳ್ತಾರೆ, ಹಿನ್ನಡೆ. ಕೆಲವೊಂದು ಸಲ ಜವಾಬ್ದಾರಿಗಳು ಬರ್ಬೇಕಾದ್ರೆ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳಿಕ್ಕೆ ನೀವು ಮತ್ತೆ ಸಣ್ಣ ಮಕ್ಕಳಾಗಿ ವರ್ತಿಸುವುದು. ಸಮಟೈಮ್ಸ್ ಯು ಫೀಲ್ ದಟ್ ಯು ಆರ್ ಲೈಕ್ ಅ ಲಿಟಲ್ ಕಿಡ್, ಸಣ್ಣ ಮಕ್ಕಳು ಅಂತ ಭಾವಿಸ್ತೀರಿ. ಆ್ಯಂಡ್ ಸಮ್ವನ್ ಹೂ ಟೇಕ್ ಕೇರ್ ಆಫ್ ಯು, ಬೇರೆಯವ್ರು ನಮ್ಮನ್ನು ನೋಡ್ಕೊಳ್ಬೇಕು. ಅಮ್ಮ ಹ್ಯಾಸ್ ಟು, ಅವರ್ ಪೇರೆಂಟ್ಸ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಅಸ್ ಅಂತ ಯು ಸ್ಟಾರ್ಟೆಡ್ ಟು ಥಿಂಕ್. ಸೊ ಅದರ್ ಟೈಮ್ಸ್ ಯು ವಾಂಟ್ ಟು ಡೂ ಥಿಂಗ್ಸ್ ಆನ್ ಯೋರ್ ಓನ್. Other times you want an independent, don't want the interruptions of others. ಯಾರು ಕೂಡ ನಮ್ಮನ್ನು ತಡಿಬಾರ್ದು, ಮಧ್ಯ ಪ್ರವೇಶಿಸಬಾರ್ದು. ನಾವು ನಮಗೆ ಇಷ್ಟಪಟ್ಟದನ್ನು ನಾವಾಗಿಯೇ ಮಾಡಬೇಕು ಅಂತ ಇಷ್ಟಪಡ್ತೀವಿ. sometimes you want independence, sometimes you are like feeling like a kid. So you are in these two confusions. ಈ ಎರಡು ದ್ವಂದ್ವಗಳ ಜೊತೆ ಇರ್ತೀವಿ. So if you are not on the same page,
At the same time, there can be a struggle. If you are not on the same page, ಅಂದ್ರೆ ಒಂದೇ ಮಟ್ಟದಲ್ಲಿ ಇರದಿದ್ರೆ ಸೇಮ್ ಪೇಜ್ ಅಟ್ ದ ಸೇಮ್ ಟೈಮ್ ದೇರ್ ಕ್ಯಾನ್ ಬಿ ಅ ಸ್ಟ್ರಗಲ್. ಒಂದು ವೇಳೆ ಇಫ್ ಯು ಆರ್ ನಾಟ್ ಅಟ್ ದ ಪೇರೆಂಟಲ್ ಎಕ್ಸ್ಪೆಕ್ಟೇಷನ್ಸ್ ದೆನ್ ದ ಸ್ಟ್ರಗಲ್ ವಿಲ್ಸ್ ಹ್ಯಾವ್. ನೀವು ಪೇರೆಂಟಲ್ ಏನ್ ನಿರೀಕ್ಷೆ ಮಾಡ್ತಾರೆ ಹೆತ್ತವರು ಅದಕ್ಕೆ ಸರಿಯಾಗಿ ನೀವು ಇಲ್ಲ ಅಂತ ಆಗ್ಬೇಕಾದ್ರೆ ಆವಾಗ ಜಗಳಗಳು ಶುರು ಆಗುತ್ತೆ. Want to fit in with the friends. So it's a common friends groups changes and grow. ನೀವು ಬೆಳೆದ ಹಾಗೇನೆ ಫ್ರೆಂಡ್ಸ್ ಗ್ರೂಪ್ ಚೇಂಜ್ ಆಗ್ತದೆ, ನಿಮ್ಮ ಗೆಳೆಯರ ಸಂಘಗಳು ಚೇಂಜ್ ಬದಲಾಗ್ತಾ ಹೋಗ್ತದೆ. ವೆನ್ ಪೀಪಲ್ ದಿಸ್ ಏಜ್ ಟ್ರೈ ನ್ಯೂ ಥಿಂಗ್ಸ್ ಆರ್ ಗೆಟ್ ಇನ್ವಾಲ್ವ್ಡ್ ಇನ್ different activities, some friends may grow apart while new ones may form. When some people this age try new things, ಕೆಲವು ಸಲ ಈ ವಯಸ್ಸಲ್ಲಿ ಹೊಸ ಹೊಸದಾದ ಚಟುವಟಿಕೆಗಳನ್ನು ಮಾಡ್ತೀರಿ, ಮತ್ತೆ ಗೆಟ್ ಇನ್ವಾಲ್ವ್ಡ್ ಇನ್ ಡಿಫ್ರೆಂಟ್ ಆಕ್ಟಿವಿಟೀಸ್, ಇನ್ ಡಿಫ್ರೆಂಟ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಕಲ್ಚರಲ್ ಆಕ್ಟಿವಿಟೀಸ್, ಯು ಸ್ಟಾರ್ಟ್ ಟು ಇನ್ವಾಲ್ವ್ ಯೋರ್ ಸೆಲ್ಫ್. ಬೇರೆ ಬೇರೆ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ಪಾಲ್ಗೊಳಿಸಲಿಕ್ಕೆ ನೀವು ಅದರಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟಪಡ್ತೀರಿ. ಸಮ್ ಫ್ರೆಂಡ್ಶಿಪ್ಸ್ ಮೇ ಗ್ರೋ ಅಪ್ ಅಪಾರ್ಟ್, ನ್ಯೂ ಒನ್ಸ್ ಮೇ ಸ್ಟಾರ್ಟ್. ಕೆಲವು ಸಲ ಕೆಲವರ ಸಹವಾಸದಿಂದಾಗಿ ಬೇರೆ ಚಟುವಟಿಕೆಗಳು, ಬೇರೆ ಹೊಸದಾದಂತಹ ಅಭ್ಯಾಸಗಳು ಆರಂಭವಾಗುವಂತ ಸಾಧ್ಯತೆ ಇದೆ. ಇಟ್ಸ್ ನಾರ್ಮಲ್ ಟು ಫಿಟ್ ಇನ್, ವಾಂಟ್ ಟು ಫಿಟ್ ಇನ್ ಅಂದ್ರೆ ನಿಮಗೆ ಟೋಟಲ್ ಆಗಿ ಯು ವಾಂಟ್ ಅ ಫ್ರೆಂಡ್ಶಿಪ್, ಸೊ ಯು ವಾಂಟ್ ಟು ಫಿಟ್ ಇನ್ ದಿ ಫ್ರೆಂಡ್ಶಿಪ್ಸ್. ಟೋಟಲ್ ಆಗಿ ಒಟ್ಟಾರೆಯಾಗಿ ಹೇಳುದಂತಾದ್ರೆ ನಿಮಗೆ ಸ್ನೇಹಿತರ ಸಂಘ ಬೇಕು, ಅದಕ್ಕೆ ನೀವು ಸ್ನೇಹಿತರೊಂದಿಗೆ ಯಾವ ರೀತಿಯಲ್ಲಾದ್ರೂ ಒಗ್ಗಿಕೊಳ್ಳಿಕ್ಕೆ ರೆಡಿ ಇರ್ತೀರಿ. ಸೊ ಯು ವಾಂಟ್ ಟು ಅಡ್ಜಸ್ಟ್ ವಿತ್ ದೆಮ್ ಬಿಕಾಸ್ ಯು ವಾಂಟ್ ಅ ಫ್ರೆಂಡ್ಶಿಪ್. ಬಟ್ ಅಟ್ ಟೈಮ್ಸ್ ಸಮ್ ಒನ್ ಮೇ ಫೀಲ್ ಲೆಫ್ಟ್ ಔಟ್. ಆದ್ರೆ ಕೆಲವೊಂದ್ಸಲ ನೀವು ಫ್ರೆಂಡ್ಸ್ ಬಿಟ್ಟು ಬಿಡುವಂತ ಸಾಧ್ಯತೆಯೂ ಇದೆ. ಕೀಪಿಂಗ್ ಅಪ್ ವಿತ್ ಫ್ರೆಂಡ್ಸ್ ಆನ್ ಸೋಷಿಯಲ್ ಮೀಡಿಯಾ ಕ್ಯಾನ್ ಆಲ್ಸೋ ಲೀಡ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂಡ್ ಗಾಸಿಪ್. ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿದೆ, ಫೇಸ್ಬುಕ್ ಆರ್ ವಾಟ್ಸ್ಆ್ಯಪ್ನಂತಹ ಗ್ರೂಪ್ಗಳಲ್ಲಿ, ಸಂಘದಲ್ಲಿ, ಸೋಷಿಯಲ್ ಮೀಡಿಯಾ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲೂ ಫ್ರೆಂಡ್ಸ್ಗಳು ಗೆಳೆಯರಾಗ್ತಾರೆ. ಕ್ಯಾನ್ ಆಲ್ಸೋ ಲೀಡ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಕೆಲವೊಂದೊಂದು ಕೆಟ್ಟ ದಾರಿ ಹಿಡಿಯುವಂತ ಸಾಧ್ಯತೆ ಇದೆ, ಕೆಲವೊಂದೊಂದು ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹಂಚಿಕೊಳ್ಳಿಕ್ಕೂ ಆರಂಭಗೊಳ್ಳುವುದಿದೆ ಈ ವಯಸ್ಸಿನಲ್ಲಿ. ಸೊ ಆದರೂ ಕೂಡ ಯು ಸ್ಟಾರ್ಟ್ ಟು ಫಿಟ್ ಇನ್ ದೆಮ್, ಆದರೂ ಕೂಡ ನೀವು ಅವರ ಜೊತೆಗೆ ಸಂಘವನ್ನು ಮುಂದುವರಿಸ್ತೀರಿ. ಹ್ಯಾವ್ ಟು ಡೂ ಮೋರ್ ಸ್ಕೂಲ್ ವರ್ಕ್. ಸಿ have to do more school work in sense as you develop new interest and try new activities. as you develop, ನೀವು ಬೆಳೀತಾ ಹೋದಾಗೆ ಹೊಸ ಹೊಸದಾದಂಥ ಆಸಕ್ತಿಗಳು ಬೆಳೀತದೆ. ಟ್ರೈ ನ್ಯೂ ಆಕ್ಟಿವಿಟೀಸ್, ಜಸ್ಟ್ ಟ್ರೈ, ಹೊಸ ಹೊಸದಾದಂಥ ಚಟುವಟಿಕೆಗಳು ಬೆಳೀತಾ ಹೋಗ್ತದೆ. ಯು ಆರ್ ಲೈಕ್ಲಿ ಟು ಮೇಕ್ ನ್ಯೂ ಫ್ರೆಂಡ್ಸ್ ಟು. ನಿಮಗೆ ಹೊಸದಾದಂಥ ಸ್ನೇಹಿತರು ಬೇಕು ಅಂತ ಅನಿಸುವುದು ಉಂಟು. ಇಟ್ಸ್ ಕಾಮನ್ ಟು ಚೇಂಜ್ ದ ಫ್ರೆಂಡ್ ಗ್ರೂಪ್ಸ್. ಇಟ್ಸ್ ಕಾಮನ್, ಇದು ಸಾಮಾನ್ಯವಾಗಿ ಸ್ನೇಹಿತರ ಗುಂಪು ಬದಲಾಯಿಸುವುದು ಸಾಮಾನ್ಯ ಡ್ಯೂರಿಂಗ್ ಪ್ಯೂಬರ್ಟಿ, ಈ ಪ್ರೌಢಾವಸ್ಥೆಯಲ್ಲಿ. ಆ್ಯಂಡ್ ದಿಸ್ ಕ್ಯಾನ್ ಸಮಟೈಮ್ಸ್ ಬಿ ಚಾಲೆಂಜಿಂಗ್. ಇದು ಕೆಲವು ಸಮಯದಲ್ಲಿ ಸವಾಲುಗಳಾಗಿ ಉಳಿಯುವುದು ಇದೆ. ವೈ? ಬಿಕಾಸ್ ಮೋಸ್ಟ್ ಆಫ್ ದಿ ಟೈಮ್ಸ್ ಫಾರ್ ಅ ಬ್ಯಾಡ್ ಹ್ಯಾಬಿಟ್ಸ್ ಟು addicting, they start to develop bad habits due to their change in their friends groups. ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಚಟಗಳ ಸಲುವಾಗಿ ಕೆಟ್ಟ ಸಹವಾಸಗಳನ್ನು ಬೆಳೆಸುವುದು ಇದೆ. ಯು ಮೇ ಹ್ಯಾವ್ ಮೋರ್ ಡಿಮಾಂಡ್ಸ್ ಆನ್ ಯುವರ್ ಟೈಮ್. ನೀವು ಕೆಲವು ಬೇಡಿಕೆಗಳು ಈ ವಯಸ್ಸಿನಲ್ಲಿ ಜಾಸ್ತಿ ಇರ್ತದೆ ಎಲ್ಲ ಕಡೆ ಕೂಡ. ಹ್ಯಾವ್ ಟು ಡೂ ಮೋರ್ ಸ್ಕೂಲ್ ವರ್ಕ್, ಯು ಹ್ಯಾವ್ ಟು ಡೂ. ಯಾಕೆಂತೇಳಿದ್ರೆ ಜವಾಬ್ದಾರಿ, ಬೇಡಿಕೆಗಳು ಜಾಸ್ತಿ ಆಗ್ತದೆ ಆಸ್ ಯು ಡೆವಲಪ್. ಸಿ ವೆನ್ ಕಂಪೇರ್ ಟು ದ ಪ್ರೈಮರಿ ಆರ್ ಹೈ ಸ್ಕೂಲ್, ವೆನ್ ಯು ಆರ್ ಕಮಿಂಗ್ ಟು ದ ಕಾಲೇಜಸ್, ಯು ಹ್ಯಾವ್ ಮೋರ್ ವರ್ಕ್ ನೌ. ಸೊ you and your friends may end up with the different schedules, so you can't see each other as much. So you and your friends, ನೀವಾಗಿರ್ಬೋದು, ನಿಮ್ಮ ಗೆಳೆಯರಾಗಿರ್ಬೋದು, ಕೆಲವು ಸಲ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಇರ್ತದೆ, ಬೇರೆ ಬೇರೆ ವಿಭಾಗದಲ್ಲಿ ಇರ್ತದೆ. ಯು ಮೇ ಹ್ಯಾವ್ ಟು ಎಂಡ್ ಅಪ್ ಯುವರ್ ಫ್ರೆಂಡ್ಶಿಪ್ ವಿತ್ ದ ಡಿಫ್ರೆಂಟ್, ಎಂಡ್ ಅಪ್ ಅಂತಲ್ಲ, ಒಂದೇ ಸಮಯದಲ್ಲಿ ಹೊಂದಾಣಿಕೆ ಆಗಕ್ಕಾಗುದಿಲ್ಲ. ಸೊ ಒಂದೇ ಸಮಯದಲ್ಲಿ ಯು ಕಾಂಟ್ ಏಬಲ್ ಟು ಮೀಟ್ in the same time, so end up with the different schedules, or you may have to end up your friendship for because of your different schedules. ಬೇರೆ ಬೇರೆ ಶೆಡ್ಯೂಲ್ಗಳು, ನಿಮ್ಮ ಮತ್ತು ಅವರ ಕ್ರಮಗಳು ಅಥವಾ ಅವರ ಚಟುವಟಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಕೆಲವು ಸಲ
ಈ ಫ್ರೆಂಡ್ಶಿಪ್ ಅಥವಾ ಸ್ನೇಹ ಬಾಂಧವ್ಯವನ್ನು ಬಿಡಲೇಬೇಕಾದಂಥ ಪರಿಸ್ಥಿತಿ ಬರ್ತದೆ. ಅಥವಾ ಅವರು ಸೈನ್ಸು, ನೀವು ಕಾಮರ್ಸು ಅಥವಾ ಆರ್ಟ್ಸು ಈ ಥರ ಏನಾದರೂ ಇದ್ರೂ ಕೂಡ ಶೆಡ್ಯೂಲ್ಸ್ ಬೇರೆ ಬೇರೆ ಇರೋದ್ರಿಂದಾಗಿ ಅವರಿಗೆ ಜಾಸ್ತಿ ಕೆಲಸಗಳು ಇರೋದ್ರಿಂದಾಗಿ ಫ್ರೆಂಡ್ಶಿಪ್ ಈ ಸ್ನೇಹ ಬಾಂಧವ್ಯ ಬಿಡುವಂಥ ಸಂದರ್ಭಗಳು ಕೂಡ ಬರ್ತದೆ. ಸೊ ಯು ಕಾಂಟ್ ಸಿ ಈಚ್ ಅದರ್ ಆಸ್ ಮಚ್. ಕೆಲವು ಸಲ ನೀವು ಆಗಾಗ ಸಂದರ್ಶಿಸ್ಲಿಕ್ಕೆ ಆಗುದಿಲ್ಲ. ಯು ಕಾಂಟ್ ಏಬಲ್ ಟು ಮೀಟ್ ಈಚ್ ಅದರ್ ಸೋ ಮಚ್. ಸೊ ಕೆಲವು ಸಲ ಸಂದರ್ಶಿಸ್ಲಿಕ್ಕೆ ಆಗುದಿಲ್ಲ. ಈ ರೀತಿಯಲ್ಲಿ ಬದಲಾವಣೆಗಳು ಕೂಡ ಆಗ್ತದೆ. ನಿಮ್ಮ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಬರ್ತಾ ಹೋಗ್ತದೆ ಡ್ಯೂ ಟು ಬಿಕಾಸ್ ಆಫ್ ಸ್ಕೂಲ್ ವರ್ಕ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದ ಸ್ಕೂಲ್ ವರ್ಕ್. ನೀವು ಶೈಕ್ಷಣಿಕವಾಗಿ ಅದಕ್ಕೆ ಜಾಸ್ತಿ ಗಮನ ಕೊಡುವುದರಿಂದಾಗಿ ನಿಮ್ಮ ಗೆಳೆತನಕ್ಕೆ ಜಾಸ್ತಿ ಗಮನ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಇಂಥ ಸಂದರ್ಭದಲ್ಲಿ. then sometimes it can feel like you are in the middle and don't really fit in to any group. ನೀವು ಕೆಲವು ಸಲ ಈ ರೀತಿಯ ಭಾವನೆಗಳು sometimes during the puberty feel this kinds of feelings also exist. You are in the middle, ನೀವು ಮಧ್ಯದಲ್ಲಿ ಇದ್ದೀರಿ. You are in the middle, you are stuck into the middle, so nobody is caring for you. So don't really fit into any groups. Don't really fit into any groups in the sense you start to because of their different schedules, you are not really fit into their groups, so you may feel left out. ಅವರಿಗೆ ನೀವು ಸರಿಯಾಗಿ ಅಂದರೆ ಅವರದ್ದೇ ಬೇರೆ ಸಬ್ಜೆಕ್ಟ್ ಇರ್ತದೆ, ನಿಮ್ಮದೇ ಬೇರೆ ವಿಷಯಗಳಿರ್ತದೆ. ಆದ್ರಿಂದಾಗಿ ನೀವು ಕೆಲವು ಗುಂಪುಗಳಿಗೆ ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ, ನಿಜವಾಗಿಯೂ ಹೊಂದಿಕೆ ಆಗುವುದಿಲ್ಲ. ಸೊ ನೀವು ಅವರಿಂದ ಬೇರೆ ಆದಂಥ ಭಾವನೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ಡ್ಯೂರಿಂಗ್ ದಿಸ್ ಪೀರಿಯಡ್ ಯು ಮೇ ಸೋ it is more important during this period you may feel loneliness. ಇಂಥ ಸಮಯದಲ್ಲಿ ನಿಮಗೆ ಏಕಾಂಗಿತನದ ಭಾವನೆಗಳು ಕೂಡ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಬಿಕಾಸ್ ಆಫ್ ಸ್ಕೂಲ್ ವರ್ಕ್ ಇಟ್ ಸೆಲ್ಫ್ ಆರ್ ಸ್ಕೂಲ್ ಕಾಂಬಿನೇಷನ್ಸ್. ಯುವರ್ ಫ್ರೆಂಡ್ಸ್ may choose the other subjects because of that due to the different schedules you can't meet your friends. ಸೊ ಬೇರೆ ಬೇರೆ ವಿಷಯಗಳ ಆಯ್ಕೆಯಿಂದಾಗಿ ನಿಮ್ಮ ಸ್ನೇಹಿತರನ್ನು ಮತ್ತೆ ಮತ್ತೆ ಮೀಟ್ ಆಗ್ಲಿಕ್ಕೆ ಆಗುದಿಲ್ಲ, ಅಥವಾ ಭೇಟಿ ಆಗ್ಲಿಕ್ಕೆ ಆಗುದಿಲ್ಲ, ಸಂದರ್ಶಿಸ್ಲಿಕ್ಕೆ ಆಗುದಿಲ್ಲ. ಆರ್ ಯು ಕಾಂಟ್ ಏಬಲ್ ಟು ಕಂಟಿನ್ಯೂ ದ ಫ್ರೆಂಡ್ಶಿಪ್ ವಿತ್ ಯುವರ್ ಫ್ರೆಂಡ್. ಅಂದ್ರೆ ಸ್ನೇಹ ಬಾಂಧವ್ಯವನ್ನು ಮುಂದುವರಿಸಲಿಕ್ಕೂ ಕಷ್ಟ ಆಗ್ತದೆ. ಕ್ವಶನ್ ದಿ ರೂಲ್ಸ್ ಎಟ್ ಸ್ಕೂಲ್ ಆರ್ ಹೋಮ್. ಮೋರ್ ಇಂಡಿಪೆಂಡೆನ್ಸ್ ಕ್ಯಾನ್ ಆಲ್ಸೋ ಮೀನ್ that the rules you have had to follow in the schools. More independence can also mean that rules you have had to follow. More independence ಅಂದ್ರೆ ಅರ್ಥ, ಸ್ವಾತಂತ್ರ್ಯ ಅಂದ್ರೆ ಅರ್ಥ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಯು ಹ್ಯಾವ್ ಟು ಫಾಲೋ ಇನ್ ದ ಸ್ಕೂಲ್. ಶಾಲೆಗಳಲ್ಲಿ ಏನು ರೀತಿ ನೀತಿಗಳು ನಿಯಮಗಳು ಇರ್ತದೋ ಅದನ್ನು ನೀವು ಪಾಲಿಸಲೇಬೇಕು. ಆರ್ ಅಟ್ ಹೋಮ್ ಡೋಂಟ್ ಸೀಮ್ ಟು ಫಿಟ್ ಎನಿ ಮೋರ್ ವಿತ್ ಯುವರ್ ಗ್ರೋಯಿಂಗ್ ಇಂಡಿಪೆಂಡೆನ್ಸ್. ಆರ್ ಹೋಮ್ ಅಟ್ ಹೋಮ್ ಯು ಡೋಂಟ್ ಸೀಮ್ ಟು ಫಿಟ್ ಎನಿ ಮೋರ್ ವಿತ್ ಯುವರ್ ಗ್ರೋಯಿಂಗ್ ಇಂಡಿಪೆಂಡೆನ್ಸ್. ನೀವು ಬೆಳೀತಾ ಹೋಗ್ತೀರಿ, ಸ್ವತಂತ್ರರಾಗ್ತಾ ಹೋಗ್ತೀರಿ, ಆದರೂ ಕೂಡ ನಿಮ್ಮ ಮೇಲೆ ಜವಾಬ್ದಾರಿಗಳು ಇರ್ತದೆ. ಅದು ಒಂದು ಜ್ಞಾಪದ. ಸೊ ಯು ಹ್ಯಾವ್ ಟು ಮಸ್ಟ್ ಮೈಂಡ್ ದ್ಯಾಟ್ ಇವನ್ ದೋ ಯು ಆರ್ ಗ್ರೋಯಿಂಗ್ ಇಂಡಿಪೆಂಡೆನ್ಸ್ ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟೀಸ್. ಸೊ ಸಮ್ಟೈಮ್ಸ್ ಯು ಮೇ ಫೀಲ್ ಲೈಕ್ ಯು ಆರ್ ಟೂ ಓಲ್ಡ್ ಫಾರ್ ದ ರೂಲ್ಸ್. ಯು ಆರ್ ಟೂ ಓಲ್ಡ್ ಫಾರ್ ದ ರೂಲ್ಸ್ ಅಂದರೆ ಕೆಲವು ಸಲ ನೀವೇ ಭಾವಿಸ್ತೀರಿ ಯು ಆರ್ ಟೂ ಓಲ್ಡ್ ಫಾರ್ ದ ರೂಲ್ಸ್, ಅಂದರೆ ನೀವು ಇನ್ನಷ್ಟು ಪ್ರಬುದ್ಧರಾಗಿದ್ದೀರಿ ನಿಯಮಗಳನ್ನು ಪಾಲಿಸಲಿಕ್ಕೆ ಅಂತ ನೀವು ಭಾವನೆಗಳು ಬರ್ತದೆ. Talk with your parents. At that times, just talk with your parents. If you think some of the rules at home may need to be changed, and show them how are becoming more responsible. Talk with your parents at the times if you have confusions related to the rules of the rules in your family, as well as the rules which are putting on by the parents to you. Talk with the parents itself when you have these kinds of confusions. ಯಾವಾಗ ಗೊಂದಲಗಳು ಇರ್ತದೋ ಆವಾಗ ಹೆತ್ತವರ ಜೊತೆ ಮಾತಾಡಿ. ಇಫ್ ಯು ಥಿಂಕ್ ಸಮ್ ಆಫ್ ದ ರೂಲ್ಸ್ ಎಟ್ ಹೋಮ್, ಏನು ಅಂತ ಹೇಳಿದ್ರೆ ಸಮ್ ಆಫ್ ದ ರೂಲ್ಸ್ ಮನೆಯ ನಿಯಮಗಳು ಕೆಲವೊಂದ್ಸಲ ಬದಲಾಗಬೇಕು ಅಂತ ನೀವು ಇಚ್ಛೆ ಪಡ್ತೀರಿ. ಅದೇ ಹಿಂದೆ ವಾಟ್ ಎವರ್ ದ ರೂಲ್ಸ್ ಈಸ್ ದೇರ್ ಇನ್ ದ ಟ್ರೆಡಿಷನಲ್ ರೂಲ್ಸ್ ಯು ವಾಂಟ್ ಟು ಚೇಂಜ್ ಇಟ್. ಸೊ ಇಫ್ ಯು ವಾಂಟ್ ಟು ಚೇಂಜ್ ಇಟ್, ಟಾಕ್ ವಿತ್ ಯುವರ್ ಪೇರೆಂಟ್ಸ್. ಆ ರೀತಿ ನೀತಿಗಳು ಬದಲಾಗಬೇಕು ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ರೀತಿ ನೀತಿಗಳು ಬದಲಾಗಬೇಕು ಅಂತ ಹೇಳಿದ್ರೆ ಹೆತ್ತವರ ಜೊತೆ ಮುಕ್ತವಾಗಿ ಮಾತಾಡಿ. ಟಾಕ್ ವಿತ್ ಯುವರ್ ಪೇರೆಂಟ್ಸ್ ಓಪನ್ಲಿ ಆ್ಯಂಡ್ ಶೋ ದೆಮ್ ಹೌ ಯು ಆರ್ ಬೀಯಿಂಗ್ ಮೋರ್ ರೆಸ್ಪಾನ್ಸಿಬಲ್. ಆ್ಯಂಡ್ ಶೋ ದೆಮ್ ನೀವು ಯಾವ ರೀತಿಯಲ್ಲಿ show them how you are becoming more responsible. ಸೊ ಅವರ ಎದುರಿಗೆ ತೋರಿಸಿಕೊಳ್ಳಿ ನೀವು ಯಾವ ರೀತಿ ಜವಾಬ್ದಾರರಾಗಿದ್ದೀರಿ ಅಂತ ತೋರಿಸಿಕೊಳ್ಳಿ. ದೆನ್ ವಾಂಟ್ ಮೋರ್ ಫ್ರೀಡಮ್ ಟು ಮೇಕ್ ಡಿಸಿಷನ್ಸ್. ವಾಂಟ್ ಮೋರ್ ಫ್ರೀಡಮ್, ನಿಮಗೆ
ತುಂಬಾ ಸ್ವತಂತ್ರವಾಗಿರ್ಬೇಕು, ನಿಮ್ಮದೇ ಆದಂತ ನಿರ್ಧಾರ ತಗೊಳ್ಬೇಕು ಅಂತ ಇಲ್ಲಿ ಬಯಸ್ತೀರಿ ನೀವು. ಆಸ್ ಯು ಗೆಟ್ ಓಲ್ಡರ್, you don't want the opinions of your parents or guardians or whatever, or you don't want to interrupt them in your ಡಿಸಿಷನ್ಸ್. ಸೊ ಆಸ್ ಯು ಗೆಟ್ ಓಲ್ಡರ್ ಅಂದ್ರೆ ನೀವು ಬೆಳೀತಾ ಹೋದಾಗೆ ನಿಮ್ಮ ಯಾವುದೇ ತಂದೆ ತಾಯಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಮಧ್ಯ ಪ್ರವೇಶಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಸೊ ಅದರಿಂದಾಗಿ ಆಸ್ ಯು ಗೆಟ್ ಓಲ್ಡರ್, ಪೇರೆಂಟ್ಸ್ ಅಂಡ್ ಗಾರ್ಡಿಯನ್ಸ್ ಆಫನ್ ಟ್ರಸ್ಟ್ ದೇರ್ ಕಿಡ್ಸ್ ಟು ಮೇಕ್ ಮೋರ್ ಆಫ್ ದೇರ್ ಚಾಯ್ಸಸ್. ನೀವು ಯಾವುದೇ ಆಯ್ಕೆ ಮಾಡಬೇಕಾದ್ರೆ ಯು ಡೋಂಟ್ ವಾಂಟ್ ದೇರ್ ಇಂಟ್ರಪ್ಷನ್, ಟ್ರಸ್ಟ್ ದೇರ್ ಕಿಡ್ಸ್. ಜಸ್ಟ್ ಬೀಯಿಂಗ್ ಅ ಪೇರೆಂಟ್, ಹೆತ್ತವರಾಗ್ಲಿ ಅಥವಾ ಪೋಷಕರಾಗ್ಲಿ, ನೀವು ನಿಮ್ಮ ಮಕ್ಕಳನ್ನು ನಂಬಬೇಕು, ನಂಬಿಕೆ ಇರಬೇಕು. ಟ್ರಸ್ಟ್ ದೆಮ್, ನಂಬಿಕೆ ಇರುವಂತದ್ದು ಅಂದ್ರೆ ಅವ್ರು ಏನ್ ಆಯ್ಕೆ ಮಾಡ್ತಾರೋ ಅದರ ಮೇಲೆ ನಂಬಿಕೆ ಇರಬೇಕು. ಸೊ ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಕಿಡ್ಸ್ ಇನ್ ಮೇಕಿಂಗ್ ಆಫ್ ದರ್ ಚಾಯ್ಸಸ್. ಅವ್ರು ಏನ್ ಆಯ್ಕೆ ಮಾಡ್ತಾರೆ ಅಂತ. ಎಸ್ಪೆಷಲಿ ಆಸ್ ದ ಟೇಕ್ ಆನ್ ಮೋರ್ ರೆಸ್ಪಾನ್ಸಿಬಿಲಿಟಿ, ಅವರು ಜವಾಬ್ದಾರಿಗಳನ್ನು ಜಾಸ್ತಿ ತಗೊಳ್ತಿದ್ದಾರೆ ಅಂತ ಆಗ್ಬೇಕಾದ್ರೆ ಎಲೋ ದೆಮ್ ಟು ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್. ಜಸ್ಟ್ ಜವಾಬ್ದಾರಿ ತಗೊಳ್ಳಿಕ್ಕೆ ಬಿಟ್ಟು ಬಿಡಿ. ಸೊ ಎಸ್, now ಈಗ consequences, variations and consequences during the pubertal changes, already I have finished topic. ಯಾವುದೆಲ್ಲ ಬದಲಾವಣೆಗಳು ಅಂದ್ರೆ ಪ್ರಬುದ್ಧಾವಸ್ಥೆಯ ವಯಸ್ಸಿನಲ್ಲಿ ಆಗುವ ಬದಲಾವಣೆಗಳು ಮತ್ತು ಆಗುವಂತಹ ಬದಲಾವಣೆಗಳು ಅಂದ್ರೆ ಕೆಲವರಿಗೆ ಪ್ರಬುದ್ಧತೆ ಹೊಂದಬೇಕಾದ್ರೆ ಆ ವಯಸ್ಸಿನಲ್ಲಿ ಕೆಲವರಿಗೆ ವ್ಯತ್ಯಾಸಗಳು ಉಂಟಾಗ್ತದೆ, ಅದನ್ನು ನೋಡಿದೆವು. The ages differences in the variations in the pubertal age. Sometimes the people getting during the early age itself they will attain the puberty. ಕೆಲವು ಸಲ ಪ್ರಬುದ್ಧ ವಯಸ್ಸಿನಲ್ಲಿ ಅವರಿಗೆ ಏನು ಪ್ರಬುದ್ಧತೆಯನ್ನು ಹೊಂದ್ತಾರೆ ಅಥವಾ ಮೆನ್ಸ್ಟ್ರುವೇಷನ್ಸ್ ಮುಟ್ಟಾಗುವುದು ಆಗ್ತದೆ. ಕೆಲವರು ಸ್ವಲ್ಪ ಲೇಟ್ ಆಗಿ ಆಗ್ತದೆ, ಅಂದ್ರೆ ತಡವಾಗಿ ಆಗ್ತದೆ ಅಂತ ಹೇಳಿದೆ. ನೆಕ್ಸ್ಟ್ ಇನ್ ದ ಕಾನ್ಸಿಕ್ವೆನ್ಸಸ್ ಅಂದ್ರೆ ಯಾವೆಲ್ಲ ಸಮಸ್ಯೆಗಳು ಪ್ರಬುದ್ಧಾವಸ್ಥೆಯಲ್ಲಿ ಅಥವಾ ಪ್ರೌಢಾವಸ್ಥೆಯಲ್ಲಿ ಉಂಟಾಗ್ತದೆ, ಅದಕ್ಕೆ ಪರಿಹಾರಗಳು ಏನು ಅಂತ ನೋಡಿದೆವು. ನೆಕ್ಸ್ಟ್ I will finish my topic by here itself. I will stop my topic here itself. This topic is over. Let's see the references. See, these are all the references I have referred. Through this I have got the information. Only the website sources, PDF sources, some of the articles. So from these sources I have collected the informations. So these are all my references. I will stop my presentation by here itself. If you have any doubts, ನಾನು ಇಲ್ಲಿಗೆ ಇದನ್ನು ಮುಗಿಸ್ತೇನೆ. ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೇಳಿ.